शुभं कुरु त्वं कल्याणम् आरोग्यं धनसम्पदः ಏನಾದ್ರು ಹಾರ ಶಾಲ ಆಮೇಲೆ ಈಗಲೇ ಮಾಡ್ಬಿಡ್ತೀರ. ಬಹಳ ಚೆನ್ನಾಗಿ ನಿರೂಪಣೆ ಮಾಡಿರುವಂತಹ ಶಿಕ್ಷಕರಾದ ಈಶ್ವರ್ ಭಟ್ ಅವರು ಬಂದ ಆಶೀರ್ವಾದವನ್ನ ಪಡ್ಕೋಬೇಕು. ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ. ಆಯ್ತಲ್ಲ, ಅವರೇ ಆಗ್ತಾರ. ತುಂಬಾ ಚೆನ್ನಾಗಿದೆ ಧ್ವನಿ, ತುಂಬಾ ಚೆನ್ನಾಗಿ ಮಾಡಿದ್ರೆ. ನಿರೂಪಕರಿಂದನೇ ಸಭೆ ಗೆಟಪ್ ಆಗೋದು. ಬನ್ನಿ, ಒಳ್ಳೇದಾಗ್ಲಿ. ಬನ್ನಿ, ನಿಮಗೆ ಹಾರ ಹಾಕ್ತೀನಿ. ಬನ್ನಿ ಬನ್ನಿ, ಒಳ್ಳೇದಾಗ್ಲಿ. ಮೈಕ್ ಕೊಡಿ. ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗಹರ ಶರಣಾದೆ ಬಸವ ಮಹಾ ಗುರು ನಿಮಗೆ. ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಯುಗಾದಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಸುಬ್ರಾಯ ನಾಯಕರವರೇ, ಅಧ್ಯಕ್ಷರಾದಂತಹ ಡಾಕ್ಟರ್ ಸುರೇಶ್ ಹೆಗಡೆ ಅವರೇ, ಉಪಾಧ್ಯಕ್ಷರಾದಂತಹ ಶ್ರೀಮತಿ ಸುಧಾ ಶಾನ್ಭೋಗ್ರವರೇ, ಕೋಶಾಧ್ಯಕ್ಷರಾದಂತಹ GS ಹೆಗಡೆ ಅವರೇ, ಬಹಳ ಚೆನ್ನಾಗಿ ಮುರಳೀಧರ ಪ್ರಭು ಅವರ ಪರವಾಗಿ ಮಾತನಾಡಿದಂತಹ MT ಗೌಡ ಅವರೇ, ಹಾಗೂ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ
ನಿರೂಪಣೆ ಮಾಡಿದಂತಹ ಶಿಕ್ಷಕರಾದ ಈಶ್ವರ್ ಭಟ್ರವರೇ, ಸನ್ಮಾನಿತರಾದಂತಹ ಎಲ್ಲ ಸಾಧಕರೇ ಮತ್ತು ಪಿತೃ ಪೂಜೆ ಮಾಡಿಸಿಕೊಂಡಂತಹ ದಂಪತಿಗಳೇ ಮತ್ತು ಮಾಡಿದಂತಹ ಮಕ್ಕಳೇ ಮತ್ತು ಮೆರವಣಿಗೆಯಲ್ಲಿ ತುಂಬಾ ಚೆನ್ನಾಗಿ ಶ್ರಮದಿಂದ ಭಾಗವಹಿಸಿ ಮತ್ತು ತಮ್ಮ ತಮ್ಮ ಟ್ಯಾಬ್ಲೋಗಳನ್ನ ಅಂದ್ರೆ ಭಿತ್ತಿ ಚಿತ್ರಗಳನ್ನ ಪ್ರದರ್ಶಿಸಿ ಇಡೀ ಕುಮಟಾದ ವಾತಾವರಣವನ್ನೇ ಬದಲಾಯಿಸಿರ್ತಕ್ಕಂಥ 32 ಸಮಾಜದ ಎಲ್ಲ ಹಿಂದೂ ಬಂಧುಗಳೇ, ಮಕ್ಕಳೇ, ತಾಯಂದಿರೇ, ಸದ್ಭಕ್ತ ಬಂಧುಗಳೇ, ತಮಗೆಲ್ಲರಿಗೂ ಶರಣಾರ್ಥಿಗಳು. ಬಂಧುಗಳೇ, 16ನೆಯ ಯುಗಾದಿ ಉತ್ಸವದಲ್ಲಿ ಮುಖ್ಯ ಸ್ಥಾನವನ್ನು ವಹಿಸಿ ನಿಮ್ಮೆಲ್ಲರ ಮಧ್ಯದಲ್ಲಿ ಇರುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪರಮಾತ್ಮನಿಗೆ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಭಾರತ ಮಾತೆ ನೂರಾರು ದಾಳಿಗಳನ್ನೇ ಹೆದರಿಸಿ ಸಾವಿರಾರು ಅಪಮಾನಗಳನ್ನ ಸಹಿಸಿ ಕೋಟಿ ಕೋಟಿ ಜನರ ಬಲಿದಾನದ ಫಲವಾಗಿ ಸ್ವತಂತ್ರಳಾಗಿ 76-77 ವರ್ಷಗಳ ಕಾಲ ಅಖಂಡವಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ 7ನೆಯ ದೊಡ್ಡ ದೇಶವೆನಿಸಿ ಬಹಳ ದೊಡ್ಡ ಅಂದ್ರೆ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ಸರ್ಕಾರವನ್ನು ಹೊಂದಿ ನಮ್ಮೆಲ್ಲರನ್ನ ಆಶೀರ್ವದಿಸ್ತಾ ಇರ್ತಕ್ಕಂಥ ಭಾರತ ಮಾತೆಗೆ ನನ್ನ ಕೋಟಿ ಕೋಟಿ ಧನ್ಯವಾದಗಳು, ವಂದನೆಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ತುಂಬಾ ಸಂತೋಷ. ಆದರ್ಶವಾಗಿ 15 ವರ್ಷಗಳನ್ನ ನೀವೆಲ್ಲ ಒಗ್ಗಟ್ಟಿನಿಂದ ಅಂದ್ರೆ ಯಾವುದೇ ಜಾತಿ ಭೇದ ಇಲ್ಲದೆ ನಾವೆಲ್ಲರೂ ಒಂದು ಅನ್ನುವಂತಹ ಭಾವದಿಂದ ನೀವೆಲ್ಲರೂ ಯುಗಾದಿ ಉತ್ಸವವನ್ನು ಏನು ಆಚರಿಸ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಆಶೀರ್ವಾದಗಳು. ಸುಮಾರು 40-45 ವರ್ಷಗಳ ಹಿಂದೆ ಭಾರತ ದೇಶದಲ್ಲಿ ಈ ವಾತಾವರಣ ಇರಲಿಲ್ಲ. ಎಲ್ಲೆಲ್ಲಿ ನೋಡಿದ್ರು ಗಲಾಟೆಗಳು, ಪ್ರತಿ ರಾಜ್ಯದಲ್ಲೂ ವಿಶೇಷವಾಗಿ ಕೋಮು ಗಲಭೆಗಳು, ಹಿಂದೂ ಮುಸಲ್ಮಾನ್ ಗಲಭೆಗಳು, ಅಲ್ಲಲ್ಲಿ ಬಾಂಬ್ ಸ್ಫೋಟಗಳು, ಸರಣಿ ಬಾಂಬ್ ಸ್ಫೋಟಗಳು ಮತ್ತು ಸ್ಥಿರವಾದ ಸರ್ಕಾರ, ಸುಭದ್ರ ಸರ್ಕಾರ ಅಂತ ಹೇಳಕ್ಕಾಗಲ್ಲ, ಸ್ಥಿರವಾದ ಸರ್ಕಾರ ಇತ್ತು 5 ವರ್ಷಗಳ ಕಾಲ. ಅತ್ಯಂತ ಹೆಚ್ಚು ಬಹುಮತದಿಂದ ಆಯ್ಕೆಯಾದಂತಹ ಸರ್ಕಾರ ಇತ್ತು. ಆದರೆ ನಿಯಂತ್ರಣ ತಪ್ಪಿತ್ತು. ಭಾರತದ ಅಸ್ಮಿತೆಯೇ ಕಳೆದು ಹೋಗ್ತಾ ಇದೆಯೇನೋ ಅನ್ನುವ ಭಾವ ಮೂಡಿತ್ತು. ನಾನು ಚಿಕ್ಕವನಿದ್ದೆ, ನನಗೆ ನೆನಪಿದೆ 84ರಿಂದ 89ರವರೆಗೆ ಭಾರತ ದೇಶದಲ್ಲಿ ಒಂದು ರೀತಿಯ ವಿಚಿತ್ರವಾದಂತಹ ವಾತಾವರಣ ಉಂಟಾಗಿತ್ತು. ಅಂತಹ ಸಂದರ್ಭದಲ್ಲಿ ಒಬ್ಬ ಸಾಧಕ ನೊಂದು ಪರಮಾತ್ಮನನ್ನ ಪ್ರಾರ್ಥಿಸ್ತಾನೆ ತನ್ನ ಒಂದು ಹಾಡಿನ ಮೂಲಕ. ಆ ಸಾಧಕ ಯಾರು, ಅವನು ಎಲ್ಲಿ ವಾಸಿಸಿದ್ದ, ಅದನ್ನ ನಾನು ನಿಮಗೆ ಮೊದಲು ಹೇಳೋದಿಲ್ಲ. ಈ ಹಾಡನ್ನ ಕೇಳಿ, ಮಕ್ಕಳೇ ಈ ಕಡೆ ಗಲಾಟೆ ಮಾಡ್ಬೇಡಿ. ಯಾಕೆ ಗಲಾಟೆ ಮಾಡ್ತಾ ಇದ್ದೀರಾ? ಆ ಕಡೆ ಮಾತಾಡ್ತಿದ್ದೀರಾ? ನಿಮಗೆ ಈ ಭಾಷಣ ಬೇಡವಾ? ಆ ಕಡೆ ಸ್ವಲ್ಪ ನಿಯಂತ್ರಣ ಮಾಡಿ. ಆ ಸಾಧಕ ಯಾರು, ಎಲ್ಲಿ ವಾಸವಾಗಿದ್ದ ಅಂತ ನಾನು ಮೊದಲು ಹೇಳೋದಿಲ್ಲ. ಆ ಹಾಡಿನ ಅರ್ಥವನ್ನ ಗ್ರಹಿಸಿ ಆ ಹಾಡನ್ನ ಕೇಳಿ. ಯಾಕಂದ್ರೆ ಇದುವರೆಗೆ ನೀವು ಬಹಳಷ್ಟು ಕೇಳಿದ್ದೀರಾ, ಪಂಚಾಂಗ ಶ್ರವಣ ಮಾಡಿದೀರಾ, ಸಾಧಕರ ಸನ್ಮಾನ ನೋಡಿದೀರಾ, ಒಳ್ಳೆ ಒಳ್ಳೆ ವಾದ್ಯ ಸಂಗೀತಗಳನ್ನು ಕೇಳಿದೀರಾ. ಸುಮಾರು 2 ತಾಸುಗಳ ಕಾಲ
ವಾದ್ಯ ಮೇಳವನ್ನು ಜೋರಾಗಿ ನಿಮ್ ಕಿವಿ ತುಂಬ ತುಂಬಿಕೊಂಡಿದ್ದೀರ. ಅದರ ನಡುವೆ ಈ ಹಾಡನ್ನು ಒಂದು ಕೇಳಿ. ಇದು ಹಾಡು ಬರೆದವ್ರು ಯಾರು ಅಂತ ಕೇಳಿದ್ರೆ ನಿಮ್ಗೆಲ್ಲರೂ ಆಶ್ಚರ್ಯ ಆಗಿಬಿಡುತ್ತೆ. ಹೇಳ ಹಾಡು ಗಮನಿಸ್ತೀರಾ? ಯಾರು ಮಾತಾಡಬಾರ್ದು, ಮತ್ತೆ ಪೂರ್ಣವಾಗಿ ಹಾಡಿನ ಕಡೆ ಗಮನ ಕೊಡ್ಬೇಕು. ನನಗನ್ಸುತ್ತೆ ಇಲ್ಲಿ ಕೂತಿರೋರೆಲ್ಲರೂ ನೀವು ಭಾರತ ಮಾತೆಯ ಪರಮ ಭಕ್ತರು, ದೇಶಭಕ್ತರು. ಈ ಯುಗಾದಿ ಉತ್ಸವವನ್ನು ಆಯೋಜಿಸುವುದರ ಹಿಂದೆ ದೇಶಭಕ್ತಿ ಇದೆ, ಸಮಾಜ ಪ್ರೇಮ ಇದೆ, ಧರ್ಮ ಪ್ರೇಮ ಇದೆ. ಅದಕ್ಕೋಸ್ಕರ ಈ ಯುಗಾದಿ ಉತ್ಸವನ್ನ ನೀವು ಸಂಘಟಿಸ್ತಾ ಇದ್ದೀರಾ. ಗುರುಗಳನ್ನ ಧರ್ಮ ಭೇದ ಇಲ್ಲದೆ ಎಲ್ಲಾ ಧರ್ಮಕ್ಕೆ ಸೇರಿದ, ಎಲ್ಲಾ ಮತಪಂಥಗಳಿಗೆ ಸೇರಿದ ಗುರುಗಳನ್ನು ಕರೆಸ್ತಾ ಇದ್ದೀರಾ ಪ್ರತಿ ವರ್ಷ. ಆ ಒಂದು ಸುವರ್ಣ ಅವಕಾಶ ನನಗೆ ಒದಗಿ ಬಂದಿದೆ ಈ ಸಾರಿ. ಅದಕ್ಕೆ ನೀವು ಈ ಹಾಡು ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೀನಿ. ಕೇಳಿಸ್ಕೊಳ್ಳಿ. ನಾವೆಲ್ಲ ಭಾರತೀಯರೆಂಬ ಎಕೋಬೇಡ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವು ಮನೆ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ, ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಣ್ಣಿನಿಂದ ಆದ ಮಡಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ಮಣ್ಣಿನಿಂದ ಆದ ಮಡಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ. ಪರಮಾತ್ಮನಿಗೆ ಹೇಳ್ತಿದ್ದಾನ ಕವಿ, ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ಬೀಡಿದು. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ಬೀಡಿದು. ಈ ದೇಶದಲ್ಲಿ ಶಾಂತಿಯು ಸ್ಥಿರವಾಗಿ ನಿಲ್ಲಲಿ, ಈ ದೇಶದಲ್ಲಿ ಶಾಂತಿಯು ಸ್ಥಿರವಾಗಿ ನಿಲ್ಲಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು,
ಆ ವರುಣನಂತೆ ಜ್ಞಾನ ಸುಧೆಯ ಧರೆಗೆ ಸುರಿದರು, ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು. ಆ ವರುಣನಂತೆ ಜ್ಞಾನ ಸುಧೆಯ ಧರೆಗೆ ಸುರಿದರು, ಗುರು ಬಸವನಿಂದ ಜ್ಞಾನ ಬೋಧೆ ಮನದಿ ನಿಲ್ಲಲಿ. ಗುರು ಬಸವನಿಂದ ಜ್ಞಾನ ಬೋಧೆ ಮನದಿ ನಿಲ್ಲಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಈ ಹಾಡು ಯಾರು ಬರ್ದಿರ್ಬೋದು? ಗೆಸ್ ಮಾಡ್ಬೋದಾ? ಯಾರಿಗಾದ್ರೂ ಗೊತ್ತಿದ್ಯಾ? ಕುಂತ ಜನ ಈ ಹಾಡು ಮುಂಚೆ ಯಾರಾದ್ರೂ ಕೇಳಿದ್ರ? ಗುಡ್, ಕೇಳಿದ್ರೆ ಬಹಳ ಸಂತೋಷ. ಈ ಹಾಡು ಬರ್ದವ್ರು ಯಾರು ಅಂತ ಗೊತ್ತಾ? ಹೇಳ್ಬೋದಾ? ಈ ಹಾಡು ಬರ್ದವ್ರು ನೀವೇ ಅಂತ ಹೇಳ್ತಾ ಇದ್ದಾರೆ ಇವರು. ಇಲ್ಲ, ನಾನಲ್ಲ. ನನಗೆ ಗೊತ್ತಿತ್ತು ಯಾರಾದ್ರೂ ನೀವೇ ಬರ್ದಿದ್ರ ಅಂತ ಹೇಳ್ತಾ. ಯಾಕಂದ್ರೆ ಗುರು ಬಸವ ಅಂತ ಬಂದಿದೆಯಲ್ಲ, ಆದ್ರಿಂದ ಇವರೇ ಬರ್ದಿರ್ಬೋದು ಅಂತ ಗೆಸ್ ಮಾಡ್ತೀರಂತ ಹೇಳ್ತೀರ ಅನ್ಕೊಂಡೆ. ಈ ಹಾಡು ನಾನ್ ಬರ್ದಿದ್ದಲ್ಲ. ಈ ಹಾಡು ಬರ್ದವ್ರು ಮುಸಲ್ಮಾನರು. ಏನ್ ಹೆಸರು ಹೇಳಿ? ಅಲ್ಲ, ಅಬ್ದುಲ್ ಸುತಾರ್ ಅಲ್ಲ. ಸುತಾರ್ ಸರಿ, ಅವ್ರು ಅಬ್ದುಲ್ ಅಲ್ಲ, ಇಬ್ರಾಹಿಂ ಸುತಾರ್. ಇಬ್ರಾಹಿಂ ಸುತಾರ್ ಅನ್ನುವಂತ ಒಬ್ಬ ಮುಸಲ್ಮಾನ್ ಸಂತ ಕನ್ನಡದಲ್ಲಿ ಪ್ರವಚನಗಳನ್ನು ಮಾಡಿದಂಥವ್ರು, 100 ಪ್ರವಚನ ಮಾಡಿದಂಥವ್ರು. ಮತ್ತು ಬಸವಣ್ಣನವರ ತತ್ವದಿಂದ ಅಂದ್ರೆ ಪ್ರಭಾವಿತರಾಗಿ ಗುರು ಬಸವ ಅನ್ನುವಂತ ಅಂಕಿತವನ್ನು ಇಟ್ಕೊಂಡಂತಹವರು. ಅವರು ಹಾಡು ಬರೆದಿದ್ದು ಸುಮಾರು 45 ವರ್ಷಗಳ ಹಿಂದೆ. ಆವಾಗ ಭಾರತದಲ್ಲಿ ಯಾವ ಸ್ಥಿತಿ ಇತ್ತು ಅಂತ ಹಿರಿಯರಿಗೆ ಗೊತ್ತಿರುತ್ತೆ. ದೇಶಭಕ್ತಿ ಅಂತಂದ್ರೆ, ದೇಶಭಕ್ತಿ ಮಾಡೋರು ಅಂತಂದ್ರೆ RSS ದವರು ಅಂತ ನಂಬಿಕೆ ಇತ್ತು ಅವಾಗ. ನಾನು ಕಾಲೇಜ್ ಓದುವಾಗ್ಲೇನೆ ದೇಶಭಕ್ತಿ ಅಂತ ಹೆಸರು ಹೇಳಿದ್ರೆ RSS ಅನ್ನೋ ಒಂದು ಕಾಲ ಇತ್ತು. ಅಂಥ ಕಡಿಮೆ ದೇಶಭಕ್ತಿ ಉಂಟಾಗ್ಬಿಟ್ಟಿತ್ತು ದೇಶದಲ್ಲಿ. ಆ ಸಂದರ್ಭದಲ್ಲಿ ದೇಶಭಕ್ತನಾಗಿ ಮುಸಲ್ಮಾನನಾದ್ರೂ ಕೂಡ ಆ ಯಾವ ಸಂಕುಚಿತ ಮನೋಭಾವನೆಗೆ ಒಳಗಾಗ್ಲಾರ್ದೆ, ಅದರ ದುಷ್ಪ್ರಭಾವಕ್ಕೆ ಅಥವಾ ಮತಾಂಧತೆಗೆ ಒಳಗಾಗ್ಲಾರ್ದೇನೆ ಈ ಹಾಡನ್ನು ಬರೆದ್ರು ಇಬ್ರಾಹಿಂ ಸುತಾರ್ ಅವರು. ಸುಮಾರು ಈಗೊಂದು 5-6 ವರ್ಷ ಆಗಿರ್ಬೋದು ಅಂತ ಕಾಣಿಸ್ತದೆ. ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ತು ಕೇಂದ್ರ ಸರ್ಕಾರದಿಂದ. ಪದ್ಮಶ್ರೀ ಭಾರತದ ಅತ್ಯಂತ ಶ್ರೇಷ್ಠ 3ನೇ ಪ್ರಶಸ್ತಿ ಅಥವಾ 4ನೇ ಪ್ರಶಸ್ತಿ ಅಂತ ಅನ್ಕೊಂತೀನಿ. ಭಾರತ ರತ್ನ, ಪದ್ಮ ವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ 4ನೇ ಅತ್ಯುಚ್ಚ ಪ್ರಶಸ್ತಿಯನ್ನ ಅವ್ರು ಪಡ್ಕೊಂಡಿದ್ದು ಅಂದ್ರೆ ಅದೇನು ಯಾರೋ ಅಪ್ಲಿಕೇಶನ್ ಹಾಕಿ ಅಲ್ಲ, ಅಥವಾ ಯಾರ್ದೋ ಪ್ರಭಾವ ಬಳಸಿ ಅಲ್ಲ. ಸುಮ್ಮನೆ ಗುಪ್ತವಾಗಿ ಒಂದ್ ಕಡೆ ಸಂತೆ ಮಾಡ್ಕೊಂತ, ನೇಕಾರಿಕೆ ಮಾಡ್ಕೊಂತ ಬದುಕಿದಂತ ಒಬ್ಬ ವ್ಯಕ್ತಿಗೆ ಕೇಂದ್ರ ಸರ್ಕಾರ ಗುರುತಿಸಿ 2018ರಲ್ಲಿ ಅಂತ ಅನ್ಕೊಳ್ತೀನಿ ನಾನು, 18 ಅಥವಾ 19ರಲ್ಲಿ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಅಂತಹ ಒಬ್ಬ ಮುಸಲ್ಮಾನ ಕವಿ ನಮ್ಮ ದೇಶವನ್ನ ಕುರಿತಾಗಿ, ನಮ್ಮೆಲ್ಲರನ್ನ ಕುರಿತಾಗಿ ಪ್ರಭುವಿನಲ್ಲಿ, ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪಾಕಿಸ್ತಾನ ಭಾರತ ಬೇರೆ ಆದಂತಹ ಸಂದರ್ಭ. ನಾವು ಮಹಾತ್ಮ ಗಾಂಧೀಜಿಯವರನ್ನ ಕೆಲವು ಸಾರಿ ಸಿಟ್ಟು ಮಾಡಿ ನಾನು ಕೂಡ ಮಹಾತ್ಮ ಗಾಂಧೀಜಿ ಬಗ್ಗೆ ಬೈಕೊಂಡಿದ್ದುಂಟು. ಅಂದ್ರೆ ಸ್ಪಷ್ಟವಾದಂತ ಚಿತ್ರಣ ಮಾಡ್ಲಿಲ್ವಲ್ಲ, ದೇಶ ವಿಭಾಗ ಮಾಡುವಾಗ ಸ್ಪಷ್ಟವಾದಂತ ಚಿತ್ರಣ ಮಾಡ್ಲಿಲ್ವಲ್ಲ. ಅಂಬೇಡ್ಕರ್ ಅವರು ಹೇಳಿದ್ರು 1942ರಲ್ಲೇ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರಂತೆ. ಏನಂದ್ರೆ, ಮೊದಲನೇದಾಗಿ ಭಾರತ ಪಾಕಿಸ್ತಾನ ಆಗ್ಲೇಬಾರದು, ಅದು ಒಳ್ಳೇದಲ್ಲ. ದೇಶ ಇಬ್ಬಾಗ ಆಗಬಾರದು. ಆದ್ರೆ ಒಂದ್ ವೇಳೆ ಇಬ್ಬಾಗ ಆದ್ರೆ ಇಲ್ಲಿಯ ಮುಸಲ್ಮಾನರೆಲ್ಲರೂ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಅಲ್ಲಿ ಹಿಂದೂಗಳೆಲ್ಲರೂ ಭಾರತಕ್ಕೆ ಬರ್ಬೇಕು. ಅಂದ್ರೆ ಮಾತ್ರ ಶಾಂತಿ ನೆಲೆಸುತ್ತೆ. ಇಲ್ಲದೆ ಹೋದ್ರೆ ಶಾಂತಿಯುತವಾಗಿ ಸರ್ಕಾರವೇ ಆ ಕೆಲಸ ಮಾಡ್ಬೇಕು ಅಂತ ಅಂಬೇಡ್ಕರ್ ಅವ್ರು ಹೇಳಿದ್ರು. ಅದಕ್ಕೂ ಕೂಡ ಆಸ್ಪದ ಮಾಡ್ಲಿಲ್ಲ ಕಾಂಗ್ರೆಸ್ನವರು. ಮಹಾತ್ಮ ಗಾಂಧೀಜಿ ಅವರು ಅಸಹಾಯಕರಾಗಿದ್ರು, ಆದ್ರೆ ಸರ್ಕಾರ ಆ ಕೆಲಸ ಮಾಡಬಹುದಾಗಿತ್ತು, ಮಾಡ್ಲಿಲ್ಲ. ಲಕ್ಷಾಂತರ ಜನರ ಮಾರಣ ಹೋಮ ಆಗಿರ್ಬೋದು ಅವಾಗ. ಹಿಂದೂಗಳದ್ದು ಲಕ್ಷಾಂತರ ಮಾರಣ ಹೋಮ ಆಗಿರ್ಬೋದು. ಅದರ ಅರ್ಥ ಮುಸಲ್ಮಾನರು ಸತ್ತೇ ಇಲ್ಲ ಅಂತಲ್ಲ, ಅವ್ರದ್ದು ಆಗಿರ್ಬೋದು. ಯಾರದ್ದೇ ಮಾರಣ ಹೋಮ ಆದ್ರೂ
ಯಾರದ್ದೇ ಕೊಲೆ ಆದ್ರೂ ಅದು ಜೀವನೇ. ಇದು ನಮ್ಮ ಭಾರತೀಯ ಸಿದ್ಧಾಂತ. ಆದ್ರೆ ಅವತ್ತಿನ ಕಾಲಕ್ಕೊಂದು ಘಟನೆ ನಡೆಯುತ್ತೆ. ಅಂದ್ರೆ ಇಲ್ಲಿಯ ಮುಸಲ್ಮಾನರು ಇದನ್ನ ಆದರ್ಶವಾಗಿ ಇಟ್ಕೊಳ್ಬೇಕು. ಬಹಳ ಜನ ಇಲ್ಲಿ ಏನ್ ಬದುಕ್ತಾ ಇದ್ದಾರೆ ಇವತ್ತು, ಗಾಂಧೀಜಿ ಆಗ್ಲಿ ಅಥವಾ ಬೇರೆ ನಮ್ಮಲ್ಲಿ ಚಿಂತಕರು ಸಂತರು ಧರ್ಮ ನಿರಪೇಕ್ಷ ಅಥವಾ ನಾವು ಜಾತಿ ಭೇದ ಮಾಡಬಾರ್ದು, ಧರ್ಮಾಂತರ ಆಗಬಾರ್ದು ಅಂತ ನಮ್ಮ ದೇಶವನ್ನು ಏನ್ ರೂಪಿಸಿದ್ರು, ಅದರಿಂದ ನಮಗೆ ಒಳ್ಳೇದೇ ಆಗ್ತಾ ಇದೆ. ತಾತ್ಕಾಲಿಕವಾಗಿ ಕೆಟ್ಟದ್ದಾಗಿರ್ಬೋದು, ಆದ್ರೆ ಒಳ್ಳೇದೇ ಆಗುತ್ತೆ, ಮುಂದೆ ಒಳ್ಳೇದೇ ಆಗುತ್ತೆ. ಆಗ ಪ್ರಸಿದ್ಧ ಶಹನಾಯಿ ವಾದಕರು ಯಾರು? ಬಿಸ್ಮಿಲ್ಲಾ ಖಾನ್ ಭಾರತ ರತ್ನ ಪ್ರಶಸ್ತಿ ಕೊಟ್ರು. ಅವ್ರಿಗೂ ಕೂಡ ಸರ್ಕಾರದವರು, ಕೇಂದ್ರ ಸರ್ಕಾರದ ಭಾರತ ರತ್ನ ಕೊಟ್ರು. ಬಿಸ್ಮಿಲ್ಲಾ ಖಾನ್ ಅವ್ರಿಗೆ ಕೆಲವು ಮುಸಲ್ಮಾನ್ ಮುಖಂಡರು ವಿನಂತಿ ಮಾಡ್ಕೊಂತಾರೆ, ನೀವು ಪಾಕಿಸ್ತಾನಕ್ಕೆ ಬಂದ್ಬಿಡಿ, ನಾವು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀವಿ, ನಿಮಗೆ ಬಹಳ ದೊಡ್ಡ ಸ್ಥಾನವನ್ನು ಕೊಡ್ತೀವಿ, ಪಾಕಿಸ್ತಾನಕ್ಕೆ ಬನ್ನಿ, ನೀವು ಮುಸಲ್ಮಾನರಲ್ವಾ ಅಂತ ಕೇಳ್ತಾರೆ. ಆವಾಗ ಬಿಸ್ಮಿಲ್ಲಾ ಖಾನ್ ಹೇಳ್ತಾರೆ, ನಾನ್ ಪಾಕಿಸ್ತಾನಕ್ಕೆ ಬರ್ತೀನಿ, ಇಲ್ಲ ಅಂತ ಹೇಳೋದಿಲ್ಲ, ಅದ್ರಲ್ಲಿ ಗಂಗಾ ನದಿ ಮತ್ತು ವಿಶ್ವನಾಥನ್ ದೇವಸ್ಥಾನ ಸಿಗುತ್ತಾ ಅಂತ ಕೇಳ್ತಾರೆ. ಅಲ್ಲಿ ಗಂಗಾ ನದಿ ಇರ್ಬೇಕು, ಅಲ್ಲಿ ವಿಶ್ವನಾಥನ್ ದೇವಸ್ಥಾನ ಇರ್ಬೇಕು. ಯಾಕಂದ್ರೆ ಅವ್ರು ದಿವಸ ಕಾಶಿ ವಿಶ್ವನಾಥನ್ ದೇವಸ್ಥಾನಕ್ಕೆ ಬಂದು ಶಹನಾಯಿ ನುಡಿಸ್ತಾ ಇದ್ರು. ಸೇವೆ ಅಂತ ಹೇಳಿ, ವಿಶ್ವನಾಥನಿಗೆ ಸಲ್ಲಿಸುವ ಸೇವೆ, ಇದು ಸಂತರ ಲಕ್ಷಣ. ವಿಶ್ವನಾಥನಿಗೆ ಸೇವೆ ಮಾಡ್ತಾ ಇದ್ರು. ಒಂದು ಘಟನೆ ಬಂಧುಗಳೇ, ಅಂದ್ರೆ ಯಾಕೆ ಅವಾಗ ನಾನು ಇವೆಲ್ಲ ಯೋಚನೆ ಮಾಡ್ಕೊಂಡಾಗ ಅನಿಸ್ತು, ಮಹಾತ್ಮ ಗಾಂಧೀಜಿಯವರಾಗ್ಲಿ, ಸುಭಾಷ್ ಚಂದ್ರ ಬೋಸ್ ಆಗ್ಲಿ, ಮತ್ತು ಅರವಿಂದರಾಗ್ಲಿ, ರಮಣ ಮಹರ್ಷಿಗಳಾಗ್ಲಿ, ಯಾರು ಕೂಡ ಮತಾಂಧರಾಗ್ಲಿಲ್ಲ. ನಮ್ಮ ಮುಖಂಡರೇನಿದ್ರು ಬಾಲಗಂಗಾಧರ ತಿಲಕರಿಂದ ಹಿಡ್ಕೊಂಡು ಯಾರು ಮುಸಲ್ಮಾನರು ಎಲ್ಲರೂ ಭಾರತ ಬಿಟ್ಟು ಹೋಗ್ಬೇಕು ಅಂತ ಒಬ್ರು ಕೂಡ ಆಗ್ಲಿಲ್ಲ. ಕೆಲವರಿಗೆ ಮನಸ್ಸಿಗೆ ನೋವಾಯ್ತು, ಆದ್ರೆ ಸುಮ್ಮನಿದ್ರು. ಆದ್ರೆ ಗಾಂಧೀಜಿ ಮಾತ್ರ ಸ್ಪಷ್ಟವಾಗಿ ಹೇಳಿದ್ರು, ಇಲ್ಲ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮುಸಲ್ಮಾನರನ್ನ ನಾವು ಅಣ್ಣ ತಮ್ಮಂದ್ರಾಗಿ ನೋಡ್ಕೊಳ್ಳೋಣ. ಅದಕ್ಕೆ ವಿರುದ್ಧವಾಗಿ ಪಾಕಿಸ್ತಾನದಲ್ಲಿ ಹಿಂದೂಗಳನ್ನ ಹಾಗೆ ಕಾಣಲಿಲ್ಲ. ಆದ್ರೆ ಇವತ್ತು ಭಾರತ ಯಾವ ಉಚ್ಚ ಸ್ಥಾನದಲ್ಲಿದೆ, ಪಾಕಿಸ್ತಾನ ಯಾವ ನೀಚ ಸ್ಥಾನದಲ್ಲಿದೆ ನಿಮ್ಗೆಲ್ರಿಗೂ ಗೊತ್ತಿದೆ. ಇಲ್ಲಿ ಇವರು ಕೆಲವರು ಮುಸಲ್ಮಾನರನ್ನು ಓಲೈಸ್ತಕ್ಕಂಥವ್ರು ಬೆಲೆ ಜಾಸ್ತಿ ಆಗಿದೆ ಅಂತ ಬಡ್ಕೊಂತಿದ್ದಾರೆ. ಇಲ್ಲಿ ಪೆಟ್ರೋಲ್ ಬೆಲೆ ಎಷ್ಟಿದೆ ಲೀಟರ್ಗೆ? ಇಲ್ಲಿ ಪೆಟ್ರೋಲ್ ಬೆಲೆ ಎಷ್ಟಿದೆ ಈಗ? 105 ರೂಪಾಯಿ. ಪಾಕಿಸ್ತಾನದಲ್ಲಿ ಎಷ್ಟಿದೆ ಗೊತ್ತಿದೆಯಾ? 275 ರೂಪಾಯಿ ಇದೆ. 276 ರೂಪಾಯಿ ಇದೆ. 1 ಲೀಟರ್ ಹಾಲು 200 ರೂಪಾಯಿ ಮೇಲೋಗಿದೆ. ಯಾಕೆ ನಿಮ್ಗೆ ಅದು ಕಾಣಿಸ್ತಾ ಇಲ್ವಾ? ಆಮೇಲೆ 1 kg ಅಕ್ಕಿ 100-150 ರೂಪಾಯಿ ಮೇಲೆ ಹೋಗಿದೆ ಅಲ್ಲಿ. ಯಾಕೆ ಅದು ಕಾಣಿಸ್ತಾ ಇಲ್ವಾ ನಿಮಗೆ? ನಮ್ಮ ಸರ್ಕಾರ ಅಂದ್ರೆ ಭಾರತವನ್ನ ದೇಶಭಕ್ತಿಯ ಮಾರ್ಗದಲ್ಲಿ ನಡೆಸಬೇಕು. 2047 ನಮ್ಮ ಭಾರತವನ್ನು ವಿಶ್ವಗುರು ಸ್ಥಾನದಲ್ಲಿ ನಿಲ್ಲಿಸಬೇಕು, ವಿಕಸಿತ ಭಾರತವನ್ನಾಗಿ ಮಾಡ್ಬೇಕು ಅನ್ನುವಂತ ಸಂಕಲ್ಪ ತೊಟ್ಟ ಸರ್ಕಾರ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಯಾಕೆ ನೀವೇನು ಭಾರತೀಯರಲ್ವಾ? ನೀವು ಭಾರತದಲ್ಲಿ ಬದುಕಿಲ್ವಾ? ಭಾರತದ ಅನ್ನ ತಿಂತಾ ಇಲ್ವಾ? ವಿರೋಧ ಪಕ್ಷವರದವರು ಆಗಿ ಪರವಾಗಿಲ್ಲ, ಆದ್ರೆ ಅನ್ನೋದಕ್ಕೆ ಹೋಗ್ತಕ್ಕಂಥ ಗಂಟು ಹೋಗಿರೋದೇನು? ಒಳ್ಳೇದಂತ ಯಾಕಂತ ಇಲ್ಲ. 11ನೇ ಸ್ಥಾನದಲ್ಲಿದ್ದಂತ ಆರ್ಥಿಕತೆಯ 3ನೇ ಸ್ಥಾನಕ್ಕೆ ತಂದಿದ್ದು ತಪ್ಪ ಅಥವಾ ಮೋಸನ, ಭ್ರಷ್ಟಾಚಾರನ? ಮಹಾನ್ ಭ್ರಷ್ಟಾಚಾರಿಗಳನ್ನ ಯಾವುದೇ ಎಗ್ಗಿಲ್ದೆ ಜೈಲಿಗೆ ಕಳಿಸಿ ಅವ್ರ ಭ್ರಷ್ಟಾಚಾರವನ್ನು ಬಯಲು ಮಾಡಿ ಶಿಕ್ಷೆ ಮಾಡಿಸ್ತಾ ಇರ್ತಕ್ಕಂಥ ತಪ್ಪ. ಆದ್ರಿಂದ ವಿರೋಧ ಪಕ್ಷದವರಿಗೆ ಅಥವಾ ಯಾರಿಗೇ ಆಗ್ಲಿ ದೇಶಭಕ್ತರನ್ನ ವಿರೋಧಿಸ್ತಕ್ಕಂಥವ್ರಿಗೆ ನಾನು ಹೇಳ್ತಕ್ಕಂಥದ್ದು, ವಿಚಾರವಾದಿಗಳು, ಬುದ್ಧಿಜೀವಿಗಳನ್ನ ಕೆಲವರು ಲದ್ದೆ ಜೀವಿಗಳಂತ ಹೇಳ್ತಾರೆ. ನಾನು ಹಂಗಂತ ಅನ್ನಲ್ಲ. ಬುದ್ಧಿಜೀವಿಗಳಂತ ನೀವೇ ಸ್ವಯಂ ಘೋಷಣೆ ಮಾಡ್ಕೊಂಡಿದ್ದೀರಾ. ಸ್ವಲ್ಪ ವಿಚಾರ ಮಾಡಿ ನೋಡಿ. ಅಂದ್ರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಜೊತೆಗೆ ಹೋಲಿಕೆ ಮಾಡ್ಕೊಂಡಾಗ ವಿಶ್ವದ ಬೇರೆ ಸಂಘಟನೆಗಳು ಹೇಳ್ತಿದ್ದಾವೆ, ನಾವಲ್ಲ. ಇಲ್ಲಿಯ ಸಂಘಟನೆಗಳು ನಡೆಸಿರೋ ಸರ್ವೆ ಅಲ್ಲ ಅದು. ಇಲ್ಲಿಯ ಸಂಘಟನೆಗಳು ಕೊಟ್ಟಿರ್ತಕ್ಕಂಥ ವರದಿ ಅಲ್ಲ ಅದು. ಬೇರೆ ದೇಶಗಳವರು, ವಿಶ್ವ ಬ್ಯಾಂಕ್ನವರು, ವಿಶ್ವಸಂಸ್ಥೆಯವರು ಕೊಡ್ತಕ್ಕಂಥ ವರದಿ ಮೇಲೆ ನಿಮಗೆ ವಿಶ್ವಾಸ ಇಲ್ಲದೆ ಹೋದ್ರೆ ಅವ್ರು ನಿಮ್ಮನ್ನ ಯಾವ ಮಟ್ಟಕ್ಕೆ ಕಾಣ್ಬೋದು ಲೆಕ್ಕ ಹಾಕಿ. ಆದ್ರಿಂದ ಬಂಧುಗಳೇ, ದೇಶ ಭಕ್ತರನ್ನು ವಿರೋಧಿಸೋ ಭರದಲ್ಲಿ
ಭಾರತ ಮಾತೆಯನ್ನ ಮತ್ತೆ ಗುಲಾಮಗಿರಿ ಕಡೆಗೆ ಏನಾದ್ರು ತಳ್ಳುವ ಪ್ರಯತ್ನ ಮಾಡಿದ್ರೆ, ಮತ್ತೆ ದೇಶವನ್ನ ಛಿದ್ರಗೊಳಿಸ್ಬೇಕು ಅಂತ ಮಾತಾಡ್ತಾರೆ ಕೆಲವರು. ದಕ್ಷಿಣ ಭಾರತ ಬೇರೆ ಆಗ್ಬೇಕು ಅಂತ ಒಬ್ಬ ಅಂತಾನೆ ಮೂರ್ಖ, ಮತ್ತೊಬ್ಬ ನಮಗೆ ತಮಿಳು ದೇಶ ಬೇರೆ ಆಗ್ಬೇಕು ಅಂತ ಮತ್ತೊಬ್ಬ ಮೂರ್ಖ ಅಂತಾನೆ. ಈ ತರ ಛಿದ್ರಗೊಳಿಸೋದು ಮತ್ತೆ ಇದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಇದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಆದ್ರಿಂದ ನಾನು ಚುನಾವಣಾ ನೀತಿ ಸಂಹಿತೆಗೆ ನಾನು ಒಳಪಡೋದಿಲ್ಲ. ಯಾಕೆಂದ್ರೆ ನಾನೇನ್ ಚುನಾವಣೆಗೆ ನಿಲ್ತಾ ಇಲ್ಲ, ಯಾವ ಪಕ್ಷದ ಟಿಕೆಟ್ ಕೇಳಿಲ್ಲ, ಅದ್ರ ಅಗತ್ಯವೂ ನನಗಿಲ್ಲ. ಏನು ಸ್ಥಿರ ಸರ್ಕಾರ ಬರಬೇಕು, ಆಡಳಿತ ದೇಶದಲ್ಲಿ ಚೆನ್ನಾಗಿ ನಡಿಬೇಕು ಅನ್ನೋ ಕಾರಣಕ್ಕಾಗಿ ನಾನು 1 ಸಾರಿ 2 ಸಾರಿ ಟಿಕೆಟ್ ಕೇಳಿದ್ ನಿಜ. ಆದ್ರೆ ನನಗೀಗ ನೀವಾಗಿ ಕೊಡೋದಕ್ ಬರ್ತೀವಿ ಅನ್ನೋ ಟಿಕೆಟ್ ಬೇಡ. ನನಗೆ ರಾಜಕಾರಣಕ್ಕೆ ಬರೋದಿಲ್ಲ. ನಮಗೆ ರಾಜಕಾರಣಕ್ಕಿಂತಲೂ ಧರ್ಮ ಕಾರಣ ಕೆಲಸ ಮಾಡೋದು ಬೇಕಾದಷ್ಟಿದೆ. ನಮಗೆ ಧರ್ಮದಲ್ಲಿ ಕೆಲಸ ಮಾಡ್ಲಿಕ್ಕೆ ಬೇಕಾದಷ್ಟಿದೆ, ರಾಜಕಾರಣಕ್ಕೆ ಹೋಗೋ ಅಗತ್ಯ ಇಲ್ಲ. ಅದನ್ನ ಪರಮಾತ್ಮನಿಗೆ ಬಿಡ್ತೀವಿ ನಾವು. ಒಂದು ನೋವಾಗಿತ್ತು 11ನೇ ಇಸ್ವಿವರೆಗೆ, 12, 13 ನಮಗೆ ಬಹಳ ನೋವಿತ್ತು. ಏನಪ್ಪಾ ಭಗವದ್ಗೀತೆ ಘೋಷಣೆ ಮಾಡ್ತಾ ಇದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಬರ್ತಾನೆ ಪರಮಾತ್ಮ, ಯಾವ ರೂಪದಲ್ಲಿ ಬರ್ತಾನೆ ಪರಮಾತ್ಮ, ಯಾವಾಗ ನಮ್ಮ ದೇಶವನ್ನು ಸಂಘಟನೆ ಮಾಡ್ತಾನೆ, ಯಾವಾಗ ನಮ್ಮ ದೇಶ ಸುಧಾರಣೆ ಆಗುತ್ತೆ ಅಂತೇಳಿ ಚಿಂತೆ ಇತ್ತು. 2014ರಿಂದ ಆ ಚಿಂತೆಯು ಬಯಲಾಯ್ತು, ಆ ಚಿಂತೆ ಮುಗಿದೋಯ್ತು. ಆದ್ರಿಂದ ಮುಂದೆ ನಾವು ಆ ಚಿಂತೆ ಮಾಡೋದಿಲ್ಲ. ಯಾಕೆಂದ್ರೆ ಮಹರ್ಷಿ ಅರವಿಂದ್ ಒಂದು ಮಾತು ಹೇಳ್ತಾರೆ, ಚೆನ್ನಾಗಿ ಗಮನ ಕೊಟ್ಟು ಕೇಳಿ. ಮಹರ್ಷಿ ಅರವಿಂದ್ ಒಂದು ಮಾತು ಬರೀತಾರೆ, ಏನಂದ್ರೆ ಭಾರತ ದೇಶ ಅಂದ್ರೆ ಪರಮಾತ್ಮನ ಲ್ಯಾಬೊರೇಟರಿ ಆಫ್ ಗಾಡ್. ಭಾರತ ಇಸ್ ದ ಲ್ಯಾಬೊರೇಟರಿ ಆಫ್ ಗಾಡ್. ಲ್ಯಾಬೊರೇಟರಿ ಗೊತ್ತಾ ಮಕ್ಕಳೇ? ಪ್ರಯೋಗಶಾಲೆ. ಪರಮಾತ್ಮ ಇಲ್ಲಿ ಭಾರತವನ್ನು ಪ್ರಯೋಗಶಾಲೆಯಾಗಿ ಮಾಡ್ಕೊಂಡಿದ್ದಾನೆ. ಏನ್ ಪ್ರಯೋಗಶಾಲೆ ಹಾಗಾದ್ರೆ? ಶಾಂತಿ, ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಯೋಗ, ಅಧ್ಯಾತ್ಮ, ಈ ಎಲ್ಲದರ ಪ್ರಯೋಗಶಾಲೆ. ದಯೆ, ದಾಸೋಹ, ದಾನ, ಧರ್ಮ, ಈ ಎಲ್ಲದರ ಪ್ರಯೋಗಶಾಲೆ. ಅಹಿಂಸೆ, ಸೈರಣೆ, ಸಮಾಧಾನ, ತಾಳ್ಮೆ, ಈ ಎಲ್ಲದರ ಪ್ರಯೋಗಶಾಲೆ. ಮಾನವೀಯತೆ, ಮನುಷ್ಯತ್ವ, ಸಮಾನತೆ, ಸಾಹಸ, ಸಾಮರಸ್ಯ, ಈ ಎಲ್ಲದರ ಪ್ರಯೋಗಶಾಲೆ ಭಾರತ. ಆದ್ರಿಂದ ಈ ಭಾರತಕ್ಕೆ ಸಾವಿಲ್ಲ ಅಂತಾರೆ ಮಹರ್ಷಿ ಅರವಿಂದ. ಭಾರತಕ್ಕೆ ಸಾವಿಲ್ಲ. ಒಂದು ವೇಳೆ ಭಾರತ ಏನಾದ್ರೂ ಹಾಳಾದ್ರೆ, ಭಾರತ ಛಿದ್ರ ಆದ್ರೆ ಜಗತ್ತಿಗೆ ಉಳಿಗಾಲ ಇಲ್ಲ ಅಂತ ಹೇಳ್ತಾರೆ ಅರವಿಂದ್ರು. ಜಗತ್ತಿಗೆ ಉಳಿಗಾಲ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಸಾಕ್ಷಿ ಏನಪ್ಪಾ ಅಂತಂದ್ರೆ, ಮಹರ್ಷಿ ಅರವಿಂದ್ರ ಹೇಳಿದ ಮಾತು ಸತ್ಯ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಕೊಡ್ತೀನಿ ನಾನು ನಿಮಗೆ. ಅಮೆರಿಕಕ್ಕೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಗಿದೆ ಗೊತ್ತಿದೆ ನಿಮಗೆ? 1777 1777 ಅಂತ ಅನ್ಕೊಳ್ತೀನಿ, ನಿಖರವಾಗಿ ಗೊತ್ತಿಲ್ಲ. ಅಂದ್ರೆ ಸುಮಾರು 240 ವರ್ಷದ ಮೇಲೆ ಆಗಿದೆ ಭಾರತಕ್ಕೆ, ಅಮೆರಿಕಕ್ಕೆ ಸ್ವಾತಂತ್ರ್ಯ ಬಂದು. ಅಲ್ಲಿ ಪ್ರಜಾಪ್ರಭುತ್ವ ನೆಲೆಗೊಂಡು ಅಷ್ಟು ವರ್ಷ ಆಗಿದೆ. ಹಿರಿಯಣ್ಣ ಅನ್ನಿಸ್ಕೊಳ್ಳೋದ್ರ ಆಶ್ಚರ್ಯ ಏನಿಲ್ಲ, ಯಾಕಂದ್ರೆ ಅಮೆರಿಕನ್ ಯಾರು ಕೊಳ್ಳೆ ಹೊಡೆಯಲಿಲ್ಲ. ಇಲ್ಲಿ ಕೊಳೆ ಹೊಡೆದಂತದ್ದನ್ನ ಅಲ್ಲಿಗೆ ತಗೊಂಡೋಗಿ ಕೊಟ್ರೆ ನಾವು ಸ್ವಲ್ಪ ಬ್ರಿಟಿಷರು ಹಂಚ್ಕೊಂಡ್ರೆ ಅವ್ರ ಜೊತೆಗೆ, ನನ್ಗೆ ಗೊತ್ತಿಲ್ಲ, ಗೊತ್ತಾಯ್ತಲ್ವಾ? ಆದ್ರೆ ಅಮೆರಿಕಾದಲ್ಲಿ ಇನ್ನೂ ಒಬ್ಬ ಮಹರ್ಷಿ ಅರವಿಂದ, ರಮಣ ಮಹರ್ಷಿ, ವಿವೇಕಾನಂದರಂತಹ ಒಬ್ಬ ಧೀರ ಸನ್ಯಾಸಿ, ಮಹಾತ್ಮ ಗಾಂಧೀಜಿ ಅಂತ ಒಬ್ಬ ಸರಳ ಸಜ್ಜನಿಕೆಯ ಅಹಿಂಸಾತ್ಮಕ ಸಂತ ಅಮೆರಿಕದಲ್ಲಿ ಇನ್ನು ಹುಟ್ಟದಂಗೆ ಕಾಣಿಸೋದಿಲ್ಲಪ್ಪ, ನನಗಂತೂ ಅನ್ಸಿಲ್ಲ. ಹುಟ್ಟಿದ್ರು ಬಂದು ಹೇಳಿ ನನಗೆ. ಒಬ್ಬ ಮಹರ್ಷಿ ದಯಾನಂದ, ಒಬ್ಬ ಯೋಗಿ ಪರಮಹಂಸ ಯೋಗಾನಂದ, ಒಬ್ಬ ಸ್ವಾಮಿ ರಾಮ, ಒಬ್ಬ ಇಸ್ಕಾನ್ನ ಪ್ರಭುಪಾದ, ಒಬ್ಬ ತ್ಯಾಗಿ, ಒಬ್ಬ ಯೋಗಿ, ಒಬ್ಬ ಒಳ್ಳೆ ರೈತ. ಜಾರ್ಜ್ ವಾಷಿಂಗ್ಟನ್ ಒಳ್ಳೆ ರೈತ, ಅಲ್ಲಿ ಒಳ್ಳೆ ಹುಟ್ಟಿದ ಅಬ್ರಹಾಂ ಲಿಂಕನ್, ಜಾನ್ ಎಫ್ ಕೆನಡಿ, ಬೆಂಜಮಿನ್ ಫ್ರಾಂಕ್ಲಿನ್, ಇಂಥ ಅನೇಕ ಜನ ಒಳ್ಳೊಳ್ಳೆ ರಾಜಕಾರಣಿಗಳಲ್ಲಿ ಹುಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ತ್ಯಾಗಿಗಳು, ಯೋಗಿಗಳು ಹುಟ್ಟಿಲ್ಲ. ನಾನು ಕೇಳಿದೆ, ಅಮೆರಿಕವನ್ನು ಅಡ್ಡಾಡದಂತವ್ರಿಗೆಲ್ರಿಗೂ ಕೇಳಿದೆ, ಹಿಮಾಲಯದಲ್ಲಿ ನೀವು ಇವತ್ತು ಹುಡುಕಿದ್ರೆ ಸಾವಿರಾರು ಜನ ತ್ಯಾಗಿಗಳು, ಯೋಗಿಗಳು ಸಿಗ್ತಾರೆ.
ಹಿಮಾಲಯದ ಕೊರೆಯುವ ಚಳಿಯಲ್ಲಿ ಮಂಜುಗಡ್ಡೆ ಮೇಲೆ ಸುತ್ತಮುತ್ತ ಮಂಜುಗಡ್ಡೆ, ಮಂಜಿನ ಬಂಡೆಗಳು, ಮಧ್ಯದಲ್ಲಿ ಒಬ್ಬ ಋಷಿ ನಿಂತ್ಕೊಳ್ತಾನೆ, ದಿಗಂಬರನಾಗಿ ನಿಂತ್ಕೊಂಡು ತಪಸ್ ಮಾಡ್ತಾ ಇದ್ದಾನೆ. ಯಾರಿಗೋಸ್ಕರ ಮಾಡ್ತಾ ಇದ್ದಾನ ಅವನು? ಅವನಿಗೇನು ಏನು ಟಾಟಾ ಬಿರ್ಲಾ ಆಗ್ಬೇಕು ಅಂತ ಆಸೆನಾ? ಅಥವಾ ಏನ್ ರಾಷ್ಟ್ರಾಧ್ಯಕ್ಷ ಆಗ್ಬೇಕು, ಪ್ರಧಾನಮಂತ್ರಿ ಆಗ್ಬೇಕು ಅಂತ ಆಸೆನಾ? ಇಲ್ಲ. ಒಂದೊಂದೇ ಆಸೆ, ವಿಶ್ವಕ್ಕೆ ಕಲ್ಯಾಣವಾಗಲಿ, ವಿಶ್ವಕ್ಕೆ ಶಾಂತಿ ಸಿಗಲಿ, ಪರಮಾತ್ಮನ ಅನುಗ್ರಹ ನನಗ್ ಸಿಗಲಿ, ಪರಮಾತ್ಮನೊಂದಿಗೆ ನಾನು ಸಾಮರಸ್ಯವನ್ನು ಹೊಂದಲಿ, ಯೋಗಿ ಆಗಲಿ ಅಂತ ನಿಂತ್ಕೊಂಡಿದ್ದಾನೆ. ಇವತ್ತಿಗೂ ನಿಂತ್ಕೊಂಡಿದ್ದಾರೆ ಹಿಮಾಲಯದಲ್ಲಿ. ಇವತ್ತಿಗೂ ನೂರಾರು ಜನ 300, 400, 500 ವರ್ಷಗಳಿಂದ ತಪಸ್ ಮಾಡ್ತಾ ಇರ್ತಕ್ಕಂಥವ್ರು ಅಂತ ದೀರ್ಘ ಯೋಗಗಳಾದಂತ ಯೋಗಿಗಳು ನಿಮಗೆ ಸಿಗ್ತಾರೆ. ಬೇರೆ ಪರ್ವತಗಳಲ್ಲಿ ಆಂಡೀಸ್ ಪರ್ವತ ಇರ್ಬೋದು, ಮೌಂಟ್ ಬ್ಲಾಂಕ ಇರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಪರ್ವತಗಳಿದಾವೆ. ಹಿಮಾಲಯದಷ್ಟು ಮೌಂಟ್ ಎವರೆಸ್ಟ್ ಎತ್ತರದ ಶಿಖರಗಳು ಅಲ್ಲದೆ ಇರ್ಬೋದು, ಆದ್ರೆ ವಿಸ್ತೀರ್ಣದಲ್ಲಿ ನಮಗಿಂತ ಹಿಮಾಲಯದಲ್ಲಿ ದೊಡ್ಡ ಪರ್ವತಗಳು ಇದಾವೆ. ಎರಡೆರಡು ಖಂಡಗಳನ್ನು ಆವರಿಸ್ಕೊಂಡಂತ ಪರ್ವತಗಳಿದಾವೆ. ಅಲ್ಲೆಲ್ಲಾದ್ರೂ ಯೋಗಿಗಳಿದಾರ, ತ್ಯಾಗಿಗಳಿದಾರ, ದಿಗಂಬರರಿದ್ದಾರ, ಸಾಧಕರಿದ್ದಾರ ಅಂದ್ರೆ ಇಲ್ಲ. ಅಲ್ಲೆಲ್ಲೂ ಸಾಧಕರಿಲ್ಲ, ಅಲ್ಲೆಲ್ಲೂ ಯೋಗಿಗಳಿಲ್ಲ. ಅದೆಲ್ಲ ಇರೋದೆಲ್ಲಿ? ನಮ್ಮ ಹಿಮಾಲಯದಲ್ಲಿ. ಇದೇ ಸಾಕ್ಷಿ ನಮ್ಮ ದೇಶಕ್ಕೆ ಒಳ್ಳೆ ಭವಿಷ್ಯ ಇದೆ. ನಮ್ಮ ದೇಶಕ್ಕೆ ಒಳ್ಳೆ ಭವಿಷ್ಯ ಇದೆ. ನಮ್ಮ ದೇಶಕ್ಕೆ ಆಧ್ಯಾತ್ಮಿಕ ಬುನಾದಿ ಇದೆ. ನಮ್ಮ ದೇಶ ಆತ್ಮಶಕ್ತಿಯ ಮೇಲೆ ನಿರ್ಮಾಣ ಆಗ್ತಾ ಇದೆ. ಅಂತಹ ದೇಶದಲ್ಲಿ ಹುಟ್ಟಿದಂತಹ ನಾವು ನೀವೆಲ್ಲರೂ ಧನ್ಯರು, ಮಾನ್ಯರು. ಧನ್ಯರು ಮೊದಲು, ಮಾನ್ಯರು ಆಗಬೇಕಾಗಿದೆ. ಸುಮ್ಮನೆ ಹುಟ್ಟಿದಾಕ್ಷಣಕ್ಕೆ ಮಾನ್ಯರಾಗೋದಿಲ್ಲ, ಹುಟ್ಟಿದಾಕ್ಷಣಕ್ಕೆ ಮಾನ್ಯರಾಗೋದಿಲ್ಲ. ಈಗ ಈ ಸುರೇಶ ಹೆಗಡೆಯವ್ರನ್ನಾಗ್ಲಿ, ಸುಬ್ರಾಯರ್ನಾಗ್ಲಿ, ಅಥವಾ ಗೌಡ್ರನ್ನಾಗ್ಲಿ, ಸುಧಾ ಶಾನ್ಭೋಗ್ ಅವ್ರನ್ನಾಗ್ಲಿ ಸುಮ್ನೆ ವೇದಿಕೆ ಮೇಲೆ ಕೂಡಿಸಿಲ್ಲ ನೀವು. ಸುಮ್ನೆ ವೇದಿಕೆ ಮೇಲೆ ಕೂಡಿಸಿಲ್ಲ. ಅವ್ರ ಬರೇ ಮನೆಯದು, ಅವ್ರ ಕುಲ, ಅವ್ರ ಗೋತ್ರ, ಅವ್ರದ್ದೇ ಎಲ್ಲ ಮಾಡ್ಕೊಂಡಿದ್ದಿದ್ರೆ ನೀವು ಯಾರು ಕೂರಿಸ್ತಿರ್ಲಿಲ್ಲ. ಅವರು ನಮ್ಮ ಕುಮಟ, ನಮ್ಮ ಕರ್ನಾಟಕ, ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮ ಸಮಾಜಗಳು, ನಮ್ಮ ಹಿಂದುತ್ವ ಇದನ್ನು ಉಳಿಸ್ಕೋಬೇಕು, ಬೆಳೆಸಬೇಕು ಅಂತ ಅವರೆಲ್ಲ ಪ್ರಯತ್ನ ಪಟ್ಟಿದ್ದಕ್ಕಾಗಿ ನೀವು ಅವ್ರನ್ನ ವೇದಿಕೆ ಮೇಲೆ ಕೂಡಿಸಿದಿರಾ. ಅವ್ರು ಇವತ್ತು ನಿಮ್ಮಿಂದ ಮಾನ್ಯರಾಗಿದ್ದಾರೆ. ಹೌದು, ಅವರು ಮಾನ್ಯರು, ಹುಟ್ಟಿದಕ್ಕೆ ಧನ್ಯರು ನಾವು ನೀವೆಲ್ಲ. ಆದ್ರೆ ಒಳ್ಳೆ ಕೆಲಸ ಮಾಡಿ ನಾವು ದೇಶಭಕ್ತರಾಗಿ ಬದುಕಿದ್ರಿ, 4-6 ಜನರಿಗೆ ಉಪಕಾರಾರ್ಥವಾಗಿ ಬದುಕಿದ್ರೆ ಮಾನ್ಯರಾಗ್ತೀರಾ. ಆದ್ರಿಂದ ಅಂತಹ ದೇಶಭಕ್ತರಾಗಿ ನಾನು ಹೇಳೋದು. ಸಿದ್ದೇಶ್ವರ ಒಂದು ಹಾಡು ಬರುತ್ತೆ, ಏನಾದರೂ ಆಗು ಮೊದಲು ಮಾನವನಾಗು, ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ನೀ ಬಯಸಿದಂತಾಗು, ಶೂದ್ರ ರೈತನಾಗು, ಕಾರ್ಮಿಕನಾಗು, ಏನಾದ್ರೂ ಆಗು, ನೀ ಬಯಸಿದಂತಾಗು, ಏನಾದರೂ ಆಗು ಮೊದಲು ಮಾನವ. ನಾನು ಹೇಳ್ತೀನಿ, ನೀನ್ ಏನಾದರೂ ಆಗು, ಯಾವ ದೇವರನ್ನಾದ್ರೂ ಪೂಜೆ ಮಾಡು, ಯಾವ್ದು ಗುಡಿಗಾದ್ರೂ ಹೋಗು, ಏನ್ ಆಚರಣೆ ಇದೆ ನಿಮ್ಮ ತಾಯಿ ತಂದೆಗಳು ಕಲ್ಸಿದ್ದು, ನಿಮ್ಮ ಜಾತಿ ಧರ್ಮ ಕಲ್ಸಿದ್ದು, ನಿಮ್ಮ ಮತಗಳು ಕಲ್ಸಿದ್ದು, ಏನಾದ್ರೂ ಮಾಡು, ಮೊದಲು ದೇಶಭಕ್ತನಾಗು. ಅದನ್ನ ನಾನು ಹೇಳೋದು, ದೇಶಭಕ್ತನಾಗು. ಯಾವ ದೇವರಿಗೆ ಭಕ್ತರಾಗ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ. ಮತ್ತು ಎಲ್ಲರನ್ನೂ ಒಂದೇ ದೇವರು ಭಕ್ತರು ಮಾಡಕ್ ಆಗೋದಿಲ್ಲ. ಈಗ ಇಲ್ಲಿ ಮಹಾಸತಿ ಗುಡಿ ಇದೆ, ಎಲ್ರು ಮಹಾಸತಿ ಭಕ್ತರಾಗ್ಬೇಕು, ತಾಯಿ ಭಕ್ತರಾಗ್ಬೇಕು ಅನ್ನಕ್ ಆಗಲ್ಲ. ಶಾಂತಿಕಾ ಪರಮೇಶ್ವರಿ ಇದೆ, ಎಲ್ರು ಅವ್ರಿಗೆ ಭಕ್ತರಾಗ್ಬೇಕು ಅನ್ನಕ್ ಆಗೋದಿಲ್ಲ. ಲಕ್ಷ್ಮೀ ನರಸಿಂಹ ಗುಡಿಗೆ ಹೋಗಿದ್ವಿ, ನಮ್ಮ ಶ್ರೀಧರ್ ನಾಯಕರು ಕಟ್ಟಿದಂತ ಗುಡಿಗೆ ಹೋಗಿದ್ವಿ. ಅಲ್ಲಿ ಎಲ್ರು ಲಕ್ಷ್ಮೀ ನರಸಿಂಹನ ಭಕ್ತರಾಗ್ರಿ, ಎಲ್ಲ ಕುಂಬೇಶ್ವರನ ಭಕ್ತರಾಗ್ರಿ, ಶಿವ ಭಕ್ತರಾಗ್ರಿ ಅನ್ನಕ್ ಆಗೋದಿಲ್ಲ. ಎಲ್ರು ಬಸವಣ್ಣನ ಭಕ್ತರಾಗಿ ಅಂತ ನಾನು ಕರೆ ಕೊಟ್ರೆ ಅದು ನನ್ನ ಸಣ್ಣತನ, ಆಗೋದಕ್ಕೆ ಸಾಧ್ಯವಿಲ್ಲ, ಮಾಡಕ್ ಆಗಲ್ಲ. ಆದ್ರೆ ನೀವು ಯಾವ ದೇವರಿಗಾರು ಭಕ್ತರಾಗ್ರಿ, ಅಥವಾ ಎಲ್ಲಾ ದೇವರು ಬಿಟ್ಟು ನೀವು ರಾಜ್ಕುಮಾರನ್ ಭಕ್ತೋ, ವಿಷ್ಣುವರ್ಧನ್ ಭಕ್ತೋ, ಅಥವಾ ಮೋದಿ ಭಕ್ತನೋ, ರಾಹುಲ್ ಗಾಂಧಿ ಭಕ್ತರೋ ಆಗ್ರಿ, ಬೇಡ ಅಂತ ಹೇಳಲ್ಲ. ಯಾವ್ದಕ್ಕಾದ್ರೂ ಭಕ್ತರಾಗ್ರಿ, ಆದ್ರೆ ಮೊದಲೇನಾಗ್ರಿ, ದೇಶಭಕ್ತರಾಗ್ರಿ. ನಿಮ್ಮ ನಾಯಕರು, ನಿಮ್ಮ ಮುಖಂಡರುಗಳು, ನಿಮ್ಮ ಭಟ್ರು, ನಿಮ್ಮ ಭಕ್ತರು, ನಿಮ್ ಗುರುಗಳು ದೇಶಭಕ್ತರು ಅಲ್ಲದೆ ಇದ್ರೆ, ದೇಶಭಕ್ತರು ಅಲ್ಲದೆ ಹೋದ್ರೆ ಅವ್ರನ್ನ ರಾಜಾರೋಷವಾಗಿ ತಿರಸ್ಕಾರ ಮಾಡಿ, ನೀವು ದೇಶಭಕ್ತರಲ್ಲ, ನೀವು ನಮ್ಮ ಗುರುಗಳಲ್ಲ, ನೀವು ದೇಶಭಕ್ತರಲ್ಲ, ನೀವು ನಮ್ಮ ನಾಯಕರಲ್ಲ, ನೇರವಾಗಿ ಹೇಳೋದನ್ನ ಕಲ್ತ್ಕೊಳ್ಳಿ, ನೇರವಾಗಿ ಹೇಳೋದನ್ನ ಕಲ್ತ್ಕೊಳ್ಳಿ. ಮತ್ತೆ ಎಲೆಕ್ಷನ್ ಕಮಿಷನ್ ಅವ್ರು ನನ್ ಮೇಲೆ ಏನ್ ಕೇಸ್ ಹಾಕಲ್ವಲ್ಲ, ಯಾಕೋ ಒಂದೇ ಪಕ್ಷದ ಪರವಾಗಿ ಮಾತಾಡ್ತಿದ್ದೀರಾ ಅಂತ ಏನ್ ಕೇಸ್ ಹಾಕಂಗ್ ಕಾಣಿಸಲ್ಲ.
ಯಾಕಂದ್ರೆ ನಾನು ಅಷ್ಟು ಪ್ರಸಿದ್ಧಿ ಇಲ್ಲ, ಕೇಸ್ ಹಾಕಿಸ್ಕೊಳ್ಳೋಷ್ಟು ಪ್ರಸಿದ್ಧಿ ಇಲ್ಲ, ಗೊತ್ತಾಯ್ತಲ್ವಾ? ಅವ್ರಿಗೂ ಸ್ವೀಪ್ ಸಮಿತಿಯವ್ರಿಗೂ ನಾನು ಅವ್ರ ಪರವಾಗಿ ಮಾತಾಡ್ತೀನಿ. ಏನಂದ್ರೆ ನೀವೆಲ್ಲರೂ ಓಟ್ ಹಾಕಿ, ಯಾರು ಓಟ್ ಹಾಕೋದನ್ನ ತಪ್ಪಿಸ್ಕೋಬೇಡಿ, ಯಾರು ಓಟ್ ಹಾಕೋದನ್ನ ತಪ್ಪಿಸ್ಕೋಬೇಡಿ. ನಾನು ಓಟ್ ಹಾಕ್ತಾ ಇದ್ದೀನಿ. ನಾನು ಯಾವಾಗ 2000 ಇಸ್ವಿಯಿಂದಲೂ ಓಟ್ ಹಾಕ್ತಾ ಇದ್ದೀನಿ, 98ರಿಂದ ಓಟ್ ಹಾಕ್ತಾ ಇದ್ದೀನಿ. ಒಂದ್ಸರಿ ಏನೋ ಹೆಸರು ತಪ್ಪೋಗಿದೆ ಅಂತ ನಾನು ಓಟ್ ಹಾಕಕ್ ಆಗ್ಲಿಲ್ಲ. ಇವಾಗ ಎಲೆಕ್ಷನ್ ಐಡಿ ಮಾಡಿಸ್ಕೊಂಡಿದ್ದೀನಿ. ಪ್ರಾಯಶಃ ಇಡೀ ವಿಶ್ವದಲ್ಲಿ ಭಾರತ ದೇಶದಂತ ಎಲೆಕ್ಷನ್ ಕಮಿಷನ್, ಅಷ್ಟು ದಕ್ಷವಾದಂತ ಎಲೆಕ್ಷನ್ ಕಮಿಷನ್, ಅಷ್ಟು ಎಫಿಷಿಯಂಟ್ ಎಲೆಕ್ಷನ್ ಕಮಿಷನ್ ಇನ್ನೆಲ್ಲೂ ಇಲ್ಲ ಅಂತ ಅನ್ಕೊಂತೀನಿ ನಾನು. ಅಮೆರಿಕದಲ್ಲೂ ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕೆ ಅಂದ್ರೆ ಎಂತ ಅದ್ಭುತ ವ್ಯವಸ್ಥೆ ರೀ. EVM ಅಂತ ಇದಾವಲ್ಲ, ಏನ್ ಅದ್ಭುತ ವ್ಯವಸ್ಥೆ ಮಾಡಿದ್ದಾರೆ. VVPAT ಮಾಡಿದ್ದಾರೆ. ನೀವ್ ಯಾರು ಓಟ್ ಹಾಕೋದ್ರಿಂದ ಕಣ್ಕೋಬಹುದು. ಪ್ರಾಯಶಃ ಇನ್ನೊಂದು 5, 10, 20 ವರ್ಷಗಳಲ್ಲಿ ನೀವು ಪ್ರತಿಯೊಬ್ರು ಮನೇಲೆ ಕೂತ್ಕೊಂಡು ನಿಮ್ ಮೊಬೈಲ್ ಇಂದ ಓಟ್ ಹಾಕ್ಬಿಡ್ಬೋದನಪ್ಪ. ಆತರ ಕಾಲ ಬರುತ್ತೆ. ಈಗ ಡಿಜಿಟಲ್ ಪೇಮೆಂಟ್ ಅಂತ ಮಾಡ್ತಿರಲ್ಲ, ಡಿಜಿಟಲ್ ಪೇಮೆಂಟ್ ಮಾಡ್ತಿರಲ್ವಾ? ಹಾಗೆ ನಿಮ್ ಮನೆಯಿಂದಲೇ ಓಟ್ ಹಾಕುವಂತ ಅಂತ ತಂತ್ರಜ್ಞಾನ ನಮ್ಮ ಎಂಜಿನಿಯರ್ಗಳು, ನಮ್ಮ ಸೈಂಟಿಸ್ಟ್, ಏನೋ ಗಣಪತಿ ಮುಖರಿ ಅವ್ರಂಥವ್ರು ಕಣ್ಣಿಡಕ್ ಕೊಡ್ಬೋದು. ನಮಗೆ ಗೊತ್ತಿಲ್ಲ, ಕಣ್ಣಿಡಕ್ ಕೊಡಿ. ಅದು ಮಾಡಿದ್ರೆ ಇನ್ನೂ ವೋಟಿಂಗ್ ಪರ್ಸೆಂಟೇಜ್ ಇನ್ನು 90% ಹೋಗ್ಬೋದೇನು. ಅವಾಗ ಇನ್ನೂ ಒಳ್ಳೊಳ್ಳೆಯವ್ರ ಆಯ್ಕೆ ಆಗ್ಬಹುದು. ಅಂತ ಕಾಲ ಬರ್ಲಿ ಅಂತ ಹೇಳ್ತಾ, ಅವಾಗ ನಮ್ಮಲ್ಲಿ ಕೆಲವರು ಹೇಳ್ತಾರೆ, ಈ ನಿಂತಿರೋರ ಪೈಕಿ ಯಾರು ಒಳ್ಳೆಯವರಲ್ಲ ರೀ, ಯಾರು ಒಳ್ಳೆಯವರಲ್ಲ, ಯಾವ ಪಕ್ಷದವರು ಒಳ್ಳೆಯವರಲ್ಲ, ಏನ್ ಮಾಡ್ಲಿ ನಾನು ಅಂತ ಕೇಳ್ತಾರೆ ಅವರು. ಅವಾಗ ಏನ್ ಮಾಡೋದು? ಅದಕ್ಕೂ ನಮ್ಮ ಎಲೆಕ್ಷನ್ ಕಮಿಷನ್ ಒಂದು ಅವಕಾಶ ಮಾಡ್ಕೊಟ್ಟಿದೆ. ಏನ್ ಮಾಡ್ಕೊಟ್ಟಿದೆ? ನೋಟಾ, NOTA ಕೆಳಗಡೆ ಇರುತ್ತೆ, ಲಾಸ್ಟ್ ಅಲ್ಲಿ ಇರ್ತದೆ ಅದು. NOTA, ನನ್ ಆಫ್ ದಿ ಟಾಪ್ ಅಬೋವ್. ಅಂದ್ರೆ ಮೇಲೆ ಇದ್ದವ್ರ ಪೈಕಿ ಯಾರು ಒಳ್ಳೆಯವರಲ್ಲ, ನಾನೊಬ್ಬನೇ ಒಳ್ಳೆಯವನು ಅಂತ ನಿಮ್ಗೆ ಅನ್ನಿಸ್ತಂತ ಇಟ್ಕೊಳ್ಳಿ. ಗೊತ್ತಾಯ್ತಾ? ಇವ್ ಯಾರು ಚಲೋ ಇಲ್ಲಪ್ಪ, ನಾನೊಬ್ಬನೇ ಚಲೋ, ನೋಟ ಹೊತ್ಬಿಡಿ. ಅವಾಗ ಎಲ್ಲರೂ ನೋಟ ಓದ್ತಿದ್ರಿ, ಬಹಳ ಜನ ನೋಟ ಓದ್ತಿ, ಬಾಕಿಯವರಿಗೆಲ್ಲ ಫೇಲ್ ಆಗ್ತಂದ್ರೆ ನಿಮ್ ನೋಟನೇ ಜಾಸ್ತಿ ಏನು ಆ ಎಲೆಕ್ಷನ್ ರದ್ದಾಗತ್ತೆ. ಹೊಸದಾಗ ಆ ಎಲೆಕ್ಷನ್ ಮತ್ತೆ ಕಾಲ್ ಮಾಡ್ತಾರೆ, ಅದನ್ನೇ ಹೋಲ್ಡ್ ಮಾಡ್ತಾರೆ. ಅಂದ್ರೆ ಎಲೆಕ್ಷನ್ ಮತ್ತೆ ಕಂಡಕ್ಟ್ ಮಾಡ್ತಾರೆ. ಮತ್ತೆ ನೀವೇ ಬೇಕಾದ್ರೆ ಎಲೆಕ್ಷನ್ ನಿಂತ್ಕೊಳ್ಳಿ, ಬೇಡ ಅಂತ ಅನ್ನೋದಿಲ್ಲ. ಗೊತ್ತಾಯ್ತಲ್ವಾ? ಆದ್ರಿಂದ ಇಂಥ ಒಳ್ಳೆ ಅವಕಾಶ ಇದೆ. ಯಾರು ವೋಟಿಂಗ್ ತಪ್ಪಿಸ್ಕೋಬೇಡಿ. ಮತ್ತೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ಮತ್ತೆ ದೇಶಭಕ್ತಿಯಿಂದ ಸ್ವಲ್ಪ ಹೊಸ ವ್ಯಾಖ್ಯಾನ ಮಾಡ್ಕೊಳ್ಳಿ. ಇವಾಗ ಹಿಂದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಮುಂಚೆ, ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ದೇಶಭಕ್ತಿ ಅಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದು, ಉಪವಾಸ ಮಾಡೋದು, ಲಾಠಿ ಇಟ್ಟು ತಿನ್ನೋದು, ಜೈಲಿಗೆ ಹೋಗೋದು, ಇದೆಲ್ಲ ದೇಶಭಕ್ತಿ ಆಗಿತ್ತು. ಇವತ್ತು ದೇಶಭಕ್ತಿ ಅಂತಂದ್ರೆ ಪ್ರಾಮಾಣಿಕವಾಗಿ ಬದುಕೋದು, ಭ್ರಷ್ಟಾಚಾರ ರಹಿತವಾಗಿ ಬದುಕೋದು, ಜೊತೆಗೆ ಓಟ್ ಹಾಕೋದು ಕೂಡ ದೇಶಭಕ್ತಿ. ಓಟ್ ಹಾಕೋದು ದೇಶಭಕ್ತಿ, ಗೊತ್ತಾಯ್ತಲ್ವಾ? ಆಮೇಲೆ ನಮ್ಮ ಪ್ರಾಪರ್ಟಿಗಳನ್ನ ಯಾರಾದ್ರೂ ಸ್ಟ್ರೈಕ್ ಮಾಡಿದ್ರಿ, ಬಸ್ ಸುಟ್ಬಿಟ್ರಿ, ಅದು ದೇಶಭಕ್ತಿ ಅಲ್ಲ. ಯಾಕೆ? ನೀವು ಬಸ್ ಸುಟ್ರೆ ಸಿದ್ದರಾಮಯ್ಯನವರಾಗ್ಲಿ, ಯಡಿಯೂರಪ್ಪನವರಾಗ್ಲಿ, ಕುಮಾರಸ್ವಾಮಿ ಆಗ್ಲಿ ತಂದಿರಂಗಿಲ್ಲ, ಮನೆಯಿಂದ ಕೊಟ್ಟಿರಂಗಿಲ್ಲ. ನೀವು ಕಟ್ಟಿದ ಟ್ಯಾಕ್ಸ್, ನೀವು ಕಟ್ಟಿದ ತೆರಿಗೆಯಿಂದಲೇ ಬಸ್ ತಂದಿರ್ತಾರೆ, ನೀವು ಕಟ್ಟಿದ ತೆರಿಗೆಯಿಂದಲೇ ಟ್ರೈನ್ ಮಾಡಿರ್ತಾರೆ. ಮೋದಿ ಅವರೇನು ಮನೆಯಿಂದ ತಂದಿರೋದಿಲ್ಲ. ಆದ್ರಿಂದ ನಾವು ಕಟ್ಟಿದ ಟ್ಯಾಕ್ಸ್ ನಮ್ಗೆ ಎಷ್ಟೇ ಸಿಟ್ಟು ಬರಲಿ, ನಮಗ್ ಸಿಟ್ಟು ಬಂದ್ರೆ ವಸ್ತುಗಳ ಪಬ್ಲಿಕ್ ಪ್ರಾಪರ್ಟಿ ಮೇಲೆ, ಗೌರ್ಮೆಂಟ್ ಪ್ರಾಪರ್ಟಿ ಮೇಲೆ ಎಂದೂ ನಾವು ದಾಳಿ ನಡೆಸಬಾರ್ದು, ಎಂದೂ ಹಾನಿ ಮಾಡಬಾರ್ದು. ಅದು ಕೂಡ ದೇಶಭಕ್ತಿ. ಹಾಗಾದ್ರೆ ಪ್ರತಿಭಟನೆಯನ್ನು ಯಾವ ರೂಪದಲ್ಲಿ ನಾವು ಸಲ್ಲಿಸಬೇಕು? ಅದಕ್ಕೆ ಶಾಂತಿಯುತವಾದ ಪ್ರತಿಭಟನೆಯನ್ನ ಮಹಾತ್ಮ ಗಾಂಧೀಜಿಯವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೂ ನಿಮ್ಗೆ ಬರ್ಲಿಲ್ಲ, 5 ವರ್ಷ ಚಾನ್ಸ್ ಬರ್ತದೆ, 5 ವರ್ಷಕ್ಕೆ ಬರ್ತದೆ, ಚಾನ್ಸ್ ತಗೊಳ್ಳಿ. ಅವಾಗ ಯಾರು ನಿಮ್ಗೆ ಅನ್ಯಾಯ ಮಾಡಿದ್ದಾರೆ, ಯಾರು ನಿಮ್ಗೆ ಮೋಸ ಮಾಡಿದ್ದಾರೆ, ಯಾರು ನಿಮ್ಮನ್ನು ಸೋಮಾರಿಗಳನ್ನಾಗಿ ಮಾಡಿದ್ದಾರೆ, ಯಾರು ನಿಮ್ಮ ಟ್ಯಾಕ್ಸ್ ತಗೊಂಡು ಉಚಿತ ಅಂತ ರಚಿಸಿ ಬಸ್ಸುಗಳನ್ನು ನರಕ ಮಾಡಿದ್ದಾರೆ, ಗೊತ್ತಾಯ್ತಲ್ವಾ? ಗೊತ್ತಾಯ್ತಲ್ಲ? ಅದಕ್ಕೆ ನೋಡ್ರಿ, ಅಲ್ಲ ರೀ, ಯಾವ್ದೋ ಒಂದು ಪಕ್ಷ, ಯಾವ್ದೋ ಒಂದು ಸರ್ಕಾರ ಹೇಗೆ ನಿಮ್ಮ ಟ್ಯಾಕ್ಸ್ ಅನ್ನು ದುರುಪಯೋಗ ಮಾಡಿಸ್ಕೊಂಡು ಉಚಿತ ಗ್ಯಾರಂಟಿಗಳನ್ನು ಕೊಡ್ತಾ ಇದೆ, ಸರ್ಕಾರಗಳನ್ನ ದಿವಾಳಿ ಮಾಡ್ತಾ ಇದೆ. ಮಾಡಬಾರ್ದು. ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು, ದೇಶಭಕ್ತಿ ಅಂತಂದ್ರೆ ಇವ್ಯಾವೂ ಅಲ್ಲ. ದೇಶಭಕ್ತಿ ಅಂತಂದ್ರೆ ದೇಶಕ್ಕಾಗಿ ದುಡಿರಿ, ಚೆನ್ನಾಗಿ ದುಡಿರಿ, ಆಮೇಲೆ ಚೆನ್ನಾಗಿ ಬದುಕ್ರಿ, ಪ್ರಾಮಾಣಿಕವಾಗಿ ಬದುಕಿ. ಆವಾಗ ಅದು ನಿಜವಾದ ದೇಶಭಕ್ತಿ ಆಗುತ್ತೆ. ಆದ್ರಿಂದ ಅಂತಹ ದೇಶಭಕ್ತರಾಗಿ ನೀವೆಲ್ಲ ದೇಶಭಕ್ತರಾಗಿ ಏನಾದರೂ ಆಗಿ
ಮೊದಲು ಪಬ್ಲಿಕ್ ಪ್ರಾಪರ್ಟಿನ ಹಾಳು ಮಾಡಬೇಡಿ. ಗವರ್ಮೆಂಟ್ ವಸ್ತುಗಳನ್ನ ನಮ್ದೇ, ಅದು ಸರ್ಕಾರ ಅಂದ್ರೆ ನಮ್ದೇ, ಯಾವುದೇ ಪಕ್ಷ ಇಲ್ಲಿ ಸರ್ಕಾರ ನಮ್ದು. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ದೇಶಭಕ್ತಿಯ ಹೊಸ ವ್ಯಾಖ್ಯಾನವನ್ನ ಮಾಡ್ಕೊಳ್ಳಿ ಅಂತ, ಅದನ್ನ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ, ಇನ್ನು ಮಕ್ಳು ಕಾಯ್ತಾ ಇದ್ದಾರೆ. ಮಕ್ಕಳು ಪಾಪ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಕ್ಕೆ ಬಹಳ ಕಾಯ್ತಿದ್ದಾರೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಮಾತಾಡಿ ಅಂತ ನೀವೆಲ್ಲ ಕೇಳ್ತೀರ, ನನಗೆ ಗೊತ್ತು. ಆದ್ರೆ ಸಮಯ ಬಹಳ ಆಗಿದೆ, 10 ಗಂಟೆ ಆಗೋಯ್ತು. ನನ್ನ ವಾಚ್ ಇದೆ, ಏನ್ ಚಿಂತೆ ಮಾಡ್ಬೇಡಿ. 10 ಗಂಟೆ ಆಗಿದೆ. ಆರೋಗ್ಯದ ಬಗ್ಗೆ ನಾನು ಈ ಸಭೆಯಲ್ಲಿ ಏನು ಮಾತಾಡೋದಿಲ್ಲ, ಯಾಕೆ ಮಾತಾಡಕ್ಕೆ ಸಮಯನೂ ಇಲ್ಲ, ಮಾತನಾಡುವ ಸಮಯವೂ ಅಲ್ಲ ಇನ್ನು. ಆದ್ರಿಂದ ನಾವು ಏನ್ ಮಾಡೋಣ ಅಂತಂದ್ರೆ, ಇವಾಗ ಆರೋಗ್ಯದ ಬಗ್ಗೆ ಬೇಕು ಅಂದ್ರೆ, ನಿಮ್ಮಲ್ಲಿ ಚಂದ್ರಶೇಖರ್ ಉಪಾಧ್ಯಾಯ ಅಂತ ಇದ್ದಾರೆ, ಯೋಗೇಶ್ ಉಪಾಧ್ಯಾಯ ಬೆಂಗಳೂರು ಬೇಕ್ರಿ ಇದೆಯಲ್ಲ, ಇವರೆಲ್ಲ ಅಲ್ಲಿಗೆ ಬಂದು ಚಿಕಿತ್ಸೆ ತಗೊಂಡಿದ್ದ ಅಂತ, ಆರೋಗ್ಯ ಚೆನ್ನಾಗಿ ಮಾಡ್ಕೊಂಡಂಥವ್ರು, ಸತಿಪತಿಗಳನ್ನಾಗಿ ಬಂದು ಅಲ್ಲಿ ಆರೋಗ್ಯ ಚೆನ್ನಾಗಿ ಮಾಡ್ಕೊಂಡಿರ್ತಕ್ಕಂಥವ್ರು. ಇನ್ನು ಅನೇಕ ಜನ ಇರ್ಬೋದು. ನಮ್ಮ ಕೃಷ್ಣಪ್ಪಯ್ಯವರು, ಅವ್ರ ಬಳಗದವರೆಲ್ಲ, ನಮ್ಮ ವಿಶ್ವೇಶ್ವರ ಭಟ್ರು, ಕುಂಬೇಶ್ವರ ಗುಡಿ ಪೂಜಾರಿ ಇದ್ರಲ್ಲ, ಅವರೆಲ್ಲ ಸೇರ್ಕೊಂಡು ಇಲ್ಲಿ ಶಾಂತಿಕಾ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಪ್ರವಚನ ಇಟ್ಕೊಂಡಿದ್ರು, 5 ದಿವಸದ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅವ್ರಿಗೆಲ್ಲ ಕೇಳಿ ಅಡ್ರೆಸ್ ಕೊಡ್ತಾರೆ, ಬನ್ನಿ, ಅಲ್ಲಿ 10 ದಿವಸ ಇರ್ಬೇಕಾಗತ್ತೆ. 10 ದಿವಸ ಇದ್ದು ಅದೊಂದು ಒಳ್ಳೆ ಪರಿಸರ ಇದೆ, ಅಲ್ಲಿ ಮಳೆ ನೀರು ಸಂಗ್ರಹ ನೋಡಿ. ಇಂತಹ ಬರಗಾಲದ ಕಾಲದಲ್ಲೂ ಕೂಡ ನಿಮಗೆ ಮಳೆ ನೀರು ಕೊಡ್ತೀವಿ. ಅಲ್ಲಿ ಮಳೆ ನೀರು, ಶುದ್ಧ ಮಳೆ ನೀರು, ಆಕಾಶ ಗಂಗೆ ಅಂತ ಕರಿತೀನಿ ನಾನು ಅದಕ್ಕೆ. ಅದು ಗಂಗೋತ್ರಿ ಹುಟ್ಟೋದಲ್ಲ, ಆಕಾಶದಿಂದ ಬರ್ತಕ್ಕಂಥದ್ದು. ಅದು ನಿಜವಾದ ಶಿವಗಂಗೆ, ಅದು ನಿಜವಾದ ಆಕಾಶ ಗಂಗೆ. ಇವತ್ತಿಗೂ ನೀವು ಬನ್ನಿ, ಮಳೆ ನೀರು ಕೊಡಿಸ್ತೀವಿ. 65,000 ಲೀಟರ್ದು ಮಳೆ ನೀರಿನ ಸಂಗ್ರಹದ ಟ್ಯಾಂಕ್ ಮಾಡಿದೀವಿ. ವರ್ಷಕ್ಕೆ ಸುಮಾರು ನಮ್ಮ ಮಠದ ಜಮೀನಿನಲ್ಲಿ ವರ್ಷಕ್ಕೆ ಸುಮಾರು 60 ರಿಂದ 70 ಲಕ್ಷ ಲೀಟರ್ ನೀರನ್ನು ನಾವು ಭೂಮಿಗೆ ಹಿಂಗಿಸ್ತೀವಿ, ಹೊರಗಡೆಗೆ ಹಿಂಗಿಸ್ತೀವಿ. ನನಗೆ ಆಶ್ಚರ್ಯ ಮತ್ತು ದುಃಖ ಏನಾಗುತ್ತೆ ಅಂದ್ರೆ, ನಿಮಗೆ ನಮ್ಮ ಧಾರವಾಡದಲ್ಲಾಗುವ 4 ಪಟ್ಟು ಅಥವಾ 6 ಪಟ್ಟು 8 ಪಟ್ಟು ಮಳೆ ಜಾಸ್ತಿ ಆಗುತ್ತೆ ನಿಮಗೆ ಇಲ್ಲಿ ಅಲ್ವಾ. ತುಂಬಾ ಮಳೆ ಆಗುತ್ತೆ ನಿಮಗೆ. ಕರಾವಳಿ ಪ್ರದೇಶ ಅಂತಾನೆ ಕರೆಸ್ಕೊಂಡಿದ್ದೀರಿ, ಕರಾವಳಿನೂ ಮಳೆ ಆಗೋದಂತ, ತುಂಬಾ ಮಳೆ ಆಗೋದು. ಆದ್ರೆ ದುರ್ದೈವ ಅಂದ್ರೆ ನೀವು ಬೋರ್ವೆಲ್ ನೀರು ಕುಡಿತಾ ಇದ್ದೀರಾ, ಒಳ್ಳೆ ನೀರು ಕುಡಿತಾ ಇಲ್ಲ. ಎಷ್ಟೋ ಕಡೆ ನೀರಿನ ಅಭಾವ ಇದೆ, ಸಮುದ್ರ ಇದೆ, ಇಲ್ಲಿ ತುಂಬಾ ಮಳೆ ಆಗತ್ತೆ. ಅದಕ್ಕೆ ನೀವೆಲ್ಲರೂ ಯುದ್ಧೋಪಾದಿಯಲ್ಲಿ ಮಾಡ್ತಕ್ಕಂಥ ಕೆಲಸ ಅಂದ್ರೆ, ನಿಮ್ಮ ಮನೆಯ ಮೇಲೆ, ನಿಮ್ಮ ಕಲ್ಯಾಣ ಮಂಟಪದ ಮೇಲೆ, ನಿಮ್ಮ ಕಾಲೇಜಿನ ಮೇಲೆ, ನಿಮ್ಮ ಗುಡಿಗಳ ಮೇಲೆ ಬಿದ್ದಂತ ನೀರನ್ನು ಅಲ್ಲೇ ಹಿಂಗಿಸ್ಬಿಡಿ, ಭೂಮಿ ಒಳಗಡೆ ಕಳಿಸಿ. ಅದು ಸಮುದ್ರಕ್ಕೆ ಹೋಗಲ್ಲ, ಅವಾಗ ಸಮುದ್ರಕ್ಕೆ ಹೋಗೋದಿಲ್ಲ, ಅದು ಬೋರ್ವೆಲ್ಗೆ ರೀಚಾರ್ಜ್ ಆಗ್ತದೆ, ಅಥವಾ ನಿಮ್ಮ ಮರಗಿಡಗಳಿಗೆ ಬೇರುಗಳಿಗೆ ಹೋಗುತ್ತೆ, ಅದು ಹೀರ್ಕೊಂಡು ತಂಪಾಗ್ತದೆ. ಇಷ್ಟು ಶೆಕೆ ಆಗೋದಿಲ್ಲ. ಎಲ್ಲಿ ನೀವು ಮರಗಿಡಗಳನ್ನು ಬೆಳೆಸ್ಕೊಳ್ತೀರೋ ಹೆಚ್ಚು ಇಷ್ಟೊಂದು ಶೆಕೆ ಆಗಲ್ಲ. ಅದು ನಿಮ್ಮ ಹ್ಯೂಮಿಡಿಟಿಯನ್ನು ಹೀರ್ಕೊಳ್ಳುತ್ತೆ, ಒಳ್ಳೆ ಗಾಳಿ ಕೊಡ್ತಕ್ಕಂತ ಸಾಮರ್ಥ್ಯ ಮರಗಿಡಗಳಿಗಿದೆ. ಕೊಪ್ಪಳ ನಿಮಗೆ ಗೊತ್ತಲ್ವಾ, ಕೊಪ್ಪಳ ಊರು ಕೇಳಿದ್ದೀರಾ? ನಿಮಗಿಂತ ಜಾಸ್ತಿ ಶೆಕೆ ಇರುತ್ತಲ್ಲ. 2016ನೇ ಇಸ್ವಿಯಲ್ಲಿ ಅಲ್ಲಿ ಒಂದು ಪ್ರವಚನ ಮಾಡ್ತಿದ್ದೆ ನಾನು, ಮೇ ತಿಂಗಳು. ಒಂದು ನಡೆದ ಘಟನೆ ಹೇಳ್ತೀನಿ ನಿಮಗೆ, ನಡೆದ ಘಟನೆ ಇದು, ಪುರಾಣ ಅಲ್ಲ. ಕೊಪ್ಪಳದಲ್ಲಿ ಪ್ರವಚನ ಮಾಡ್ತಾ ಇದ್ದೆ ಮೇ ತಿಂಗಳಲ್ಲಿ. ಅಲ್ಲಿ ಒಬ್ರು NK ಪಾಟೀಲ್ ಅಂತ ಹೇಳಿ ರಿಟೈರ್ಡ್ ಪರ್ಸನ್, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ರಿಟೈರ್ ಆಗಿದ್ರು. ಅವರು ಒಂದು ಪ್ರಯೋಗ ಮಾಡಿದ್ರು, ಒಂದು ಒಳ್ಳೆ ಕೆಲಸ ಮಾಡಿದ್ರು. ಅವ್ರ ಮನೆಗೆ ಪತ್ರಕರ್ತರೆಲ್ಲ ಒಂದು ಮಾಪನವನ್ನ, ಈ ಉಷ್ಣತಾ ಮಾಪಕವನ್ನ ತಗೊಂಡು ಹೋಗಿದ್ರು. ಉಷ್ಣತೆಯನ್ನು ಅಳೆಯಲಿಕ್ಕೆ ಪತ್ರಕರ್ತರು ಹೋಗಿದ್ರು, ಒಂದ್ 7-10 ಜನ ಪತ್ರಕರ್ತರು ಹೋಗಿದ್ರು. ಅವತ್ತು ಕೊಪ್ಪಳದಲ್ಲಿ 41 ಡಿಗ್ರಿ ಇತ್ತು ಉಷ್ಣತೆ, 41 ಡಿಗ್ರಿ, 41 ಡಿಗ್ರಿ ಸೆಲ್ಸಿಯಸ್ ಇತ್ತು. ಆದ್ರೆ ಪಾಟೀಲ್ರು ಮನೆಯಲ್ಲಿ 32 ಡಿಗ್ರಿ ಸೆಲ್ಸಿಯಸ್ ಇತ್ತು. ಪಾಟೀಲ್ರ ಮನೆ ಒಳಗಡೆ 32 ಡಿಗ್ರಿ ಸೆಲ್ಸಿಯಸ್ ಇತ್ತು, ಅಥವಾ 31 ಡಿಗ್ರಿ ಸೆಲ್ಸಿಯಸ್ ಇತ್ತು. ಪ್ರಾಯಶಃ ಅವತ್ತಿನ ದಿವಸ ಬೆಂಗಳೂರಲ್ಲೂ ಅಷ್ಟು ತಂಪಿರ್ಲಿಕ್ಕಿಲ್ಲ. ಯಾಕೆ ಪಾಟೀಲ್ರ ಮನೆ ಒಳಗಡೆ ಅಷ್ಟು ತಂಪಿತ್ತು? ಅವ್ರೇನ್ AC ಕೂಲರ್ ಹಾಕೊಂಡಿದ್ರ? ಇಲ್ಲ, AC ಹಾಕಿರ್ಲಿಲ್ಲ. ಅವ್ರು ಏನ್ ಮಾಡಿದ್ರು ಅಂದ್ರೆ, 2 ಸೈಟ್ ತಗೊಂಡಿದ್ರು, 40-60 ಏನೋ 2 ಸೈಟ್ ತಗೊಂಡಿದ್ರು. ಆ 2 ಸೈಟ್ ನಡುವೆ ಮನೆ ಕಟ್ಟಿದ್ರು, ಸುತ್ತ ಮರಗಿಡಗಳನ್ನು ಬೆಳೆಸಿದ್ರು. ಸುತ್ತ ಮರಗಿಡಗಳು ಸುಮಾರು ಅಷ್ಟು ಸಣ್ಣ ಸೈಟ್ ಅಲ್ಲಿ, ಅಂದ್ರೆ ಅಷ್ಟು ಸಣ್ಣ ಜಾಗದಲ್ಲಿ ಒಂದು 50-60 ಗಿಡಗಳನ್ನ ಹಾಕೊಂಡಿದ್ರು ಅಂತ ಕಾಣುತ್ತೆ. ಅವೆಲ್ಲ ಬೆಳೆದು ಕೊಂಬೆಗಳು ಚಾಚಿ ಆ RCCಯನ್ನ
ಆ ಮೋಲ್ಡ್ ಏನದು ತಾರಸಿ ಇರ್ತದಲ್ಲ, ಆ ತಾರಸಿಯನ್ನು ಕಾಯಿಸ್ತಿರ್ಲಿಲ್ಲ, ತಂಪಾಗಿಡ್ತಿದ್ವು. ಜೊತೆಗೆ ನೀರನ್ನ ಒಳಗಡೆ ಬಿಡ್ತಾ ಇದ್ವು, ಅಂದ್ರೆ ಹೊರಗಡೆ ತಂಪು ನೀರನ್ನ ಬಿಡ್ತಾ ಇದ್ವು, ಬೇರೆಯಿಂದ ಹೀರ್ಕೊಂಡು. ಅವ್ರ ಮನೆಯಲ್ಲಿ ಸುಮಾರು 10 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇತ್ತು ಮನೆ ಒಳಗಡೆ, ಅಷ್ಟು ತಂಪಿತ್ತು. ಅವ್ರಿಗೆ ಫ್ಯಾನ್ ಬೇಕಾಗಿರಲಿಲ್ಲ, ಅಷ್ಟು ಚೆನ್ನಾಗಿ ಬದುಕ್ತಾ ಇದ್ರು. ಇದು ಪ್ರಾಕ್ಟಿಕಲ್. ಅಂದ್ರೆ ಮರಗಿಡಗಳನ್ನ ಬೆಳೆಸಿ. ನಿಮ್ಮಲ್ಲಿ ಜಾಗ ಕಂಜೆಸ್ಟೆಡ್ ಇದೆ ನನಗ್ ಗೊತ್ತು. ಒಂದು ಅಂಗಡಿ ಕಟ್ಟೋದನ್ನ ಕಡಿಮೆ ಮಾಡಿ. ಆಮೇಲೆ ಬುದ್ಧಿವಂತರಾದಂತಹ ಶ್ರೀಮಂತರುಗಳು ಈ ಅಕ್ಕಪಕ್ಕದ ಭೂಮಿ ವಶಪಡಿಸ್ಕೋಬೇಡಿ. ಬಿಲ್ಡಿಂಗ್ ಕಟ್ಟಕ್ಕೆ ಮೇಲಕ್ಕೆ ಹೋಗಿ ಅಮೆರಿಕ ತರ ಅಂತಸ್ತುಗಳನ್ನ ಜಾಸ್ತಿ ಮಾಡಿ. 10, 20, 30, 120 ಅಂತಸ್ತವರೆಗೂ ಅಮೆರಿಕಾದಲ್ಲಿ ಕಟ್ಟಡ ಕಟ್ಟಿದ್ದಾರೆ. ಅಂದ್ರೆ ನೀವ್ಯಾಕೆ ಕಟ್ಟಬಾರ್ದು? ಕಾಂಕ್ರೀಟ್ ಕಟ್ಟಬಾರ್ದು ಅನಿವಾರ್ಯ. ಇವಾಗ ಮೇಲಕ್ಕೆ ಹೋಗಿ, ಆವಾಗ ನಿಮಗೆ ತಂಪು ಸಿಗುತ್ತೆ, ಭೂಮಿ ಸಿಗುತ್ತೆ. ಮರಗಿಡಗಳನ್ನ ಬೆಳೆಸಿ. ಉಳಿದ ಜಾಗದಲ್ಲಿ ಮರಗಿಡಗಳು ಬೇಕು. ನೀವ್ ಏನೆಲ್ಲ ಶ್ರೀಮಂತಿಕೆ ಮಾಡ್ಕೊಂಡ್ರು ಕೂಡ ಆಕ್ಸಿಜನ್ ಇಲ್ಲಿ ಏನ್ ಮಾಡ್ತೀರಾ? ಆಕ್ಸಿಜನ್ ಕಡಿಮೆ ಆದ್ರೆ, ಆಮ್ಲಜನಕ ಕಡಿಮೆ ಆದ್ರೆ ಏನ್ ಮಾಡ್ತೀರಾ? ಹೇಗ್ ಬದುಕ್ತೀರಾ? ಆರೋಗ್ಯ ಚೆನ್ನಾಗಿ ಸಿಗುತ್ತಾ? ಓಝೋನ್ ಲೇಯರ್ ಹಾಳಾಗ್ತಿದ್ರೆ ನಿಮ್ ಮಕ್ಕಳಿಗೆ ಏನ್ ಕೊಡ್ತೀರಾ ನೀವು? ಆದ್ರಿಂದ ಹೊಸ ರೀತಿಯಲ್ಲಿ ನೀವೆಲ್ಲ ಸ್ವಾತಂತ್ರ್ಯ ಹೋರಾಟವನ್ನ, ಅಂದ್ರೆ ಹೊಸ ರೀತಿಯಲ್ಲಿ ದೇಶಭಕ್ತಿಯನ್ನು ಅಳವಡಿಸ್ಕೊಳ್ಳೋದು. ಪರಿಸರ ರಕ್ಷಣೆ ಮಾಡೋದು ದೇಶಭಕ್ತಿ, ಮರಗಿಡಗಳನ್ನು ಬೆಳೆಸೋದು ದೇಶಭಕ್ತಿ, ಮಳೆ ನೀರು ಸಂಗ್ರಹ ಮಾಡೋದು, ಮಳೆ ನೀರನ್ನು ಹಿಂಗಿಸೋದು ದೇಶಭಕ್ತಿ. ಮತ್ತೆ ಸಮಾನತೆಯಿಂದ, ಜಾತಿ ಭೇದ ಇಲ್ಲದೆ, ವರ್ಣ ವರ್ಗ ಭೇದ ಇಲ್ಲದೆ, ಸ್ತ್ರೀ ಶೋಷಣೆ ಮಾಡಲಾರದೆ ಬದುಕಿದ್ರೆ ದೇಶಭಕ್ತಿ. ಇದು ದೇಶಭಕ್ತಿಯ ವ್ಯಾಖ್ಯಾನ. ಅದನ್ನ ನೀವೆಲ್ಲರೂ ಮಾಡಿ ಅಂತ ತಿಳ್ಕೊಂಡು ಹಾರೈಸ್ತಾ, ನಿಮ್ಮೆಲ್ಲರಿಗೂ ಶುಭವಾಗಲಿ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಹೆಸರು ಹೇಳ್ತಾ ಹೋದ್ರೆ ಬಹಳ ದೊಡ್ಡ ಲಿಸ್ಟ್ ಇದೆ. ಅದಕ್ಕೆ ನಾನೆಲ್ರಿಗೂ ಹೇಳ್ಬಿಡ್ತೀನಿ, ನಿಮ್ಮ ಹೆಸರು ನಮ್ಮ ಮನಸ್ಸಿನಲ್ಲಿ ಇದೆ. ಹಾಕ್ತಿರ್ಲಿ, ಇನ್ವಿಟೇಷನ್ ಪ್ರಿಂಟ್ ಮಾಡ್ಬಿಡ್ತೀರ. ನಿಮ್ಮ ಹೆಸರು ನಮ್ಮ ಮನಸ್ಸಿನಲ್ಲಿ ಇದೆ. ಎಲ್ಲರಿಗೂ ಶುಭವಾಗಲಿ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡ್ದಂತಹವರಿಗೆ, ದಾನ ಮಾಡದಂತಹವರಿಗೆ, ಶ್ರಮ ಪಟ್ಟಂತಹವರಿಗೆ ಎಲ್ಲರಿಗೂ ಶುಭವಾಗಲಿ ಅಂತ ತಿಳ್ಕೊಂಡು ಹಾರೈಸಿ, ಎಲ್ಲರಿಗೂ ಪರಮಾತ್ಮನ ವಿಶ್ವಗುರು ಬಸವಣ್ಣನವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ ಶರಣ. ಹರೇ ರಾಮ್. ಪ್ರಪಂಚದ ಪ್ರಬಲ ಪ್ರಜಾಪ್ರಭುತ್ವದಲ್ಲಿ ಧರ್ಮ ಜಾಗೃತಿಯ ಗಹಳೆ ಅವಿರತವಾಗಿ ಪ್ರತಿಧ್ವನಿಸಲೆಂಬ ಸದಾಶಯದ ಆಶೀರ್ವಾದವನ್ನಿತ್ತ ಪೂಜ್ಯ ಶ್ರೀ ಶ್ರೀ ಬಸವಾನಂದ ಮಹಾಸ್ವಾಮೀಜಿಗಳಿಗೆ ಯುಗಾದಿ ಉತ್ಸವ ಸಮಿತಿ ನತಮಸ್ತಕ ನಮನಗಳನ್ನು ಸಲ್ಲಿಸುತ್ತದೆ. ಕಾರ್ಯಕ್ರಮದ ಕೊನೆಯಲ್ಲಿ ವಂದೇ ಮಾತರಂ ಗೀತೆ ಸರಸ್ವತಿ ವಿದ್ಯಾಕೇಂದ್ರದ ವಿದ್ಯಾರ್ಥಿನಿಯರಿಂದ. ವಂದೇ ಮಾತರಂ ಗೀತೆಯ ನಂತರ ವಂದೇ ಮಾತರಂ ಗೀತೆಯ ನಂತರ 40 ನಿಮಿಷಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆ ಮೇಲೆ ನಡೆಯಲಿಕ್ಕಿದೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಸವಿಯನ್ನು ಎಲ್ಲರೂ ಸವಿಯುವಂತೆ ವಿನಂತಿಸಿಕೊಳ್ತೇವೆ. ಈಗ ವಂದೇ ಮಾತರಂ ಗೀತ ಗಾಯನ. ಎಲ್ಲರೂ ಎದ್ದು ನಿಂತು ಗೌರವ ಸಮರ್ಪಿಸುವಂತೆ ಕೇಳಿಕೊಳ್ತೇವೆ.